ಆಮೇಲೆ ನಾವು ಚಿಕ್ಕದಾಗಿ ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಚಿಕ್ಕದಾಗಿ ನಾನು ಏನ್ ಮೆಸೇಜ್ ಕೊಡ್ಬೇಕು ಅಂದ್ಬಿಟ್ಟು ಸಂಡೇ ಒಂದು ಥರ್ಸ್ಡೇ ಇಲ್ಲ ಒಂದು ವೆಡ್ನೆಸ್ಡೇ ಹಂಗೆ ದೇವ್ರ ಹತ್ರ ಕೇಳಿ ಹಂಗೆ ಮಲಗ್ಬಿಟ್ಟಿದ್ದೆ. ಅವಾಗ ಸಡನ್ ಆಗಿ ನನ್ನ ಒಂದು ರೂಮಲ್ಲಿ ಒಂದು ದೇವ್ರ ಪ್ರಸನ್ನತೆ ಇರುತ್ತೆ. ಅದರಲ್ಲೇ ಒಂದೊಂದು ಡೈಮೆನ್ಷನ್ ಇರುತ್ತೆ. ಅದು ಚೇಂಜ್ ಆಗೋದು ಗೊತ್ತಾಗುತ್ತೆ. ಈಗ ಇದು ವಾತಾವರಣ, ಮಳೆ ಬಂದ್ರೆ ಗೊತ್ತಾಗುತ್ತೆ ಅಲ್ವಾ, ಬಿಸಿಲು ಬಂದ್ರೆ ಗೊತ್ತಾಗುತ್ತಲ್ವಾ. ಬಿಸಿಲಿರುತ್ತೆ ಜಾಸ್ತಿ ಒಂಥರ ನಮ್ಗೆ ತಡೆಯಕ್ಕೆ ಆಗ್ತಾರಲ್ಲ ಆ ತರ ಬಿಸಿಲಿರುತ್ತೆ, ತಂಪಾಗಿರುತ್ತೆ, ಇದೆಲ್ಲ ಗೊತ್ತಾಗುತ್ತಲ್ವಾ. ಹಂಗೇನೆ ದೇವ್ರ ಪ್ರಸನ್ನತೆ ಒಂದ್ ರೀತಿಯಲ್ಲಿ ಬದಲಾವಣೆ ಆಗಿದ್ ನಾನು ಅನುಭವ ಮಾಡಿ ಎದ್ದಿ ನೋಡ್ದೆ. ಒಂದು ಮೂಲೆಯಲ್ಲಿ ಯೇಸು ಕ್ರಿಸ್ತ ಭೂಮಿ ಮೇಲಿದ್ದಾಗ ಅವ್ರ ಜೊತೆ ಇದ್ದ ದೂತ ಏನ್ ಹೇಳ್ದ, ನಿಮ್ಗೆ ಇವ್ರು ಎಲ್ಲಿ ಸಿಗ್ತಾರೆ ಅಂದ್ರೆ, ನಿಮ್ಗೆ ಯೇಸು ಕ್ರಿಸ್ತನ್ ಜೊತೆ ಇದ್ದಿದ್ದು ದೇವದೂತ ಎಲ್ಲಿ ಇರ್ತಾರೆ ಅಂದ್ರೆ, ಪ್ರಕಟಣೆಯಲ್ಲಿ ಯೋಹಾನ ಒಬ್ಬಂಗೆ ಅಡ್ಡ ಬೀಳಕ್ ಹೋಗ್ತಾರೆ ಗೊತ್ತಾ. ನೀವು ಚೆನ್ನಾಗಿ ಒಂದು ವಿಷಯನ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಅಡ್ಡ ಬೀಳಕ್ ಹೋಗಿದ್ ಯಾರು ಅಂದ್ರೆ, ಫೇವ್ರೆಟ್ ಒಬ್ಬ ಡಿಸೈಪಲ್. ಅಂದ್ರೆ ಇವನ್ಗೆ ಗೊತ್ತು ಏಸಪ್ಪ ಹೆಂಗಿರ್ತಾರೆ ಅಂತ. ಅವನು ಒಬ್ಬ ದೇವದೂತನ್ಗೆ ಅಡ್ಡ ಬೀಳ್ತವನೆ ಅಂದ್ರೆ ಅದು ಮಿಸ್ಟೇಕ್ ಅಲ್ಲ. ಅದು ಯಾಕೆ ಅಂದ್ರೆ, ನಮ್ ಜೊತೆ ಇರೋ ದೇವದೂತರು ನಮ್ ತರ ಇರ್ತಾರೆ ಮುಖ. ಆಯ್ತಾ, ಇದು ಸಂಡೇ ಸರ್ವಿಸ್ಗೆ ಜಾಸ್ತಿ ಐತಿದ್ದು. ಅದಕ್ಕೆ ಅಡ್ಡ ಬೀಳೋದು ಅವರು. ಯೇಸು ಕ್ರಿಸ್ತನ್ ಜೊತೆ ಇದ್ದಿದ್ದ ದೇವದೂತ ಯೇಸು ಕ್ರಿಸ್ತನ್ ತರ ಮುಖ ಇತ್ತು ಅವ್ರಿಗೆ. ಆಮೇಲೆ ಆ ದೇವದೂತ ಬಂದು ಒಂದ್ ಕಾರ್ಯನ ಹೇಳ್ದ, ನಿಮ್ ಚರ್ಚಲ್ಲಿರೋ ಜನ ಒಂದನ್ನ ಮರ್ತೋಗಿದ್ದಾರೆ, ಅದನ್ನ ಮತ್ತೆ ಜ್ಞಾಪನ ಮಾಡು ಅಂತ. ಆಮೇಲೆ ಇವತ್ತು ಅದನ್ನ ನಾವು ಜ್ಞಾಪನ ಮಾಡ್ಕೊಳ್ಳೋಣ. ಇದು ಪರಲೋಕದಿಂದ ನೇರವಾಗಿ ಬಂದ ಒಂದು ಸಂದೇಶ. ಆಮೇಲೆ ಅಪೊಸ್ತಲರ ಕೃತ್ಯಗಳು 14, 19, 20. ಅಪೊಸ್ತಲರ ಕೃತ್ಯಗಳು 14, ಎಲ್ಲರೂ ತೆಗಿರಿ. ಅಪೊಸ್ತಲರ ಕೃತ್ಯಗಳು ಆಕ್ಟ್ಸ್ 14, 19, 20. ಹಾ ಹ್ಮ್ 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 ಆಮೇಲೆ ಇನ್ನೊಬ್ರು 20 ಓದಿದ್ರ? 19, 20. ಹಾ ಆಮೇಲೆ ಇನ್ನೊಬ್ರು ಓದಿ, ಈಚ್ ಕಡೆ ಓದಿ. ತರುವಾಯ ಅನ್ಯದೇಶದಿಂದಲೋ ಇಕ್ಕಣ್ಣದಿಂದಲೋ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಮೂರಕ್ಕೆ ಎಳೆದು ಬಿಟ್ರು. ಆದ್ರೆ ಶಿಷ್ಯರು ಅವನು ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಕ್ಕೆ ಹೋದನು. ಮರುದಿನ ಬಾರ್ನಬ ಜೊತೆಯಲ್ಲಿ ದರ್ಬೆಗೆ ಹೊರಟನು. ಆಮೇಲೆ ಓದಿ ಇನ್ನೊಬ್ರು ಓದಿ. ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದ ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರವರೆಗೆ ಎಳೆದು ಬಿಟ್ಟರು. ಆದರೆ ಶಿಷ್ಯರು ಅವರ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಗೆ ಹೋದನು. ಮರುದಿನ ಬಾರ್ನಬ ಜೊತೆಯಲ್ಲಿ ದರ್ಬೆಗೆ ಹೊರಟನು. ಆಮೇಲೆ ಇನ್ನೊಬ್ರು ಓದಿ. ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರವರೆಗೆ ಎಳೆದು ಬಿಟ್ಟರು. ಆಮೇಲೆ ಎಲ್ಲರೂ ಸೇರಿ ಓದೋಣ. ಎಲ್ಲರೂ ಸೇರಿ. ಈಗ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ದೇವ್ರ ಪ್ರಸನ್ನತೆ ಇಲ್ಲಿ ಇನ್ನ ಹೆಚ್ಚಾಗ್ತಾರ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ನೀವು ಅಟೆಂಟಿವ್ ಆಗಿರ್ಬೇಕು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಗೆತ್ಸೆಮನೆ ತೋಟಕ್ಕೆ 3 ಜನ ಹೋಗ್ತಾರೆ, 3-4 ಜನ ಹೋಗ್ತಾರೆ. ಬಲ ಹೊಂದ್ಕೊಂಡ್ ಬಂದಿದ್ದು ಎಷ್ಟು ಜನ? ಒಬ್ರೆ. ಇನ್ನ ಇಬ್ರು ಏನ್ ಮಾಡ್ತಾ ಇದ್ರು? ಇನ್ನ 3 ಜನ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವಾಗ್ಲೂ ಮಾಡೋದನ್ನೇ ಮಾಡ್ತಾ ಇದ್ರು. ಅಂದ್ರೆ ಯಾವಾಗ್ಲೂ ನಿದ್ದೆ ಮಾಡ್ತಾ ಇದ್ರು. ಈಗ ಈ ಜಾಗದಲ್ಲಿ ಕುತ್ಕೊಂಡು ನೀವ್ ಯಾವಾಗ್ಲೂ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಖಾಲಿ ಹೋಗುವಾಗ, ವಾಪಸ್ ಹೋಗುವಾಗ ಏನು ಉಪಯೋಗ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇವತ್ತು ನಾವು ಬಂದಿರೋದು ಏನಕ್ಕೆ ಅಂದ್ರೆ, ಬಲವನ್ನು ಹೊಂಚ್ಕೊಳಕ್ಕೆ. ಹೇಳಿ, ಬಲವನ್ನು ಹೊಂಚ್ಕೊಳಕ್ಕೆ.
ಹೊಂದ್ಕೊಂಡ್ರೆ ಹಂಗೆ ಹೋಗ್ಬಾರ್ದು ನಾವು. ಆಮೇನ್. ಪಕ್ಕದಲ್ಲಿ ಹೇಳಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿದ್ದೆ ಮಾಡ್ಬೇಡ ಅಂತ. ಇನ್ನೊಬ್ರಿಗೆ ಹೇಳಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದು ಇದು ಯೋಚನೆ ಮಾಡ್ಬೇಡ, ವಾಕ್ಯ ಅದು ಇದು ಎಲ್ಲ ಬಿಟ್ಬಿಟ್ಟು ಹಂಗೆ ಮಾತಾಡಿದ್ರೆ ನಿದ್ದೆ ಮಾಡ್ಬೇಡ, ಅದು ಇದು ಯೋಚನೆ ಮಾಡ್ಬೇಡ. ಆಮೇನ್. ಓದಿ, ಎಲ್ಲರೂ ಸೇರಿ ಓದೋಣ. ಎಲ್ಲರೂ ಸೇರಿ ಯಾವ್ಯಾವ ಭಾಷೆಗಳಿದ್ರು ಪರವಾಗಿಲ್ಲ. ಅಪೊಸ್ತಲರ ಕೃತ್ಯ ಪೇಜ್ ನಂಬರ್ ಎಷ್ಟು? 157. ಕನ್ನಡ ಬೈಬಲ್ ಅಲ್ಲಿ 157. 14ನೇ ಅಧ್ಯಾಯ 19-20ನೇ ವಚನ. ನಾನು ಹೇಳಿದ ತಕ್ಷಣ ಎಲ್ಲರೂ ಓದಕ್ ಪ್ರಾರಂಭ ಮಾಡ್ಬೇಕು. ಆಮೇನ್. ಎಲ್ಲ ತೆಗ್ದಿದ್ರಾ? ಆಮೇನ್. 3, 2, 1. ಜೋರಾಗಿ. ಆಮೇನ್. ಇಲ್ಲಿ ಇದ್ರದ್ದು ಪ್ರಿಟೆಕ್ಸ್ಟ್ ಏನಂದ್ರೆ, ಇಲ್ಲಿ ಯಾಕೆ ಪೌಲ್ನ ಹೊಡಿತಾರೆ ಅಂದ್ರೆ, ಇವನೊಂದು ಊರಿಗೆ ಹೋಗ್ತಾರೆ. 19ನೇ ಅಧ್ಯಾಯ 14ನೇ ಅಧ್ಯಾಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ, ಇವ್ರು ಒಂದ್ ಕಡೆ ಊರಿಗೆ ಹೋಗ್ತಾರೆ. ಅನ್ಯ ಜಾಗ ಅದು, ಅಂದ್ರೆ ಬೇರೆ ಒಂದು ದೇಶ. ಅಲ್ಲಿಗೆ ಹೋಗಿ ಅಲ್ಲಿ ಹುಟ್ಟದಾಗಿಂದ ಒಬ್ಬ ನಡೀತಾರಲ್ಲ, ಅವನ್ಗೆ ಏನ್ ಮಾಡ್ತಾರೆ, ಎದ್ದು ನಡಿ ಅಂದಿದ ತಕ್ಷಣ ಎದ್ದಿ ನಡೀತಾನೆ ಅವನು. ಆಮೇನ್. ಪೌಲ್ ಒಂದು ಕಾಲದಲ್ಲಿ ಏನ್ ಅದ್ಭುತಗಳು ಮಾಡ್ತಾ ಇದ್ರು ದೇವ್ರು, ಅದೇ ದೇವ್ರು ಈಗ್ಲೂ ಇರೋದ್ರಿಂದ ಈಗ್ಲೂ ಮಾಡ್ತಾರೆ. ಆಮೇನ್. ಇಲ್ಲಿ ಪೌಲ್ ಆ ದೇಶಕ್ಕೆ ಹೋಗಿದ್ದೇನಂದ್ರೆ, ಕ್ರಿಸ್ತನ್ ಬಗ್ಗೆ ಸಾರಕ್ಕೆ, ಕೃಪೆನ್ ಸಾರೋದಕ್ಕೋಸ್ಕರ, ಸಮಾಧಾನವನ್ನು ಸಾರೋದಕ್ಕೋಸ್ಕರ. ಸುವಾರ್ತೆ ಅಂದ್ರೆ ಕೃಪೆ ಮತ್ತೆ ಸಮಾಧಾನ ಅಷ್ಟೇ, ಎರಡನ್ನ ಸಾರೋದು. ಇದನ್ನ ಸಾರಕ್ಕೋಸ್ಕರ ಹೋಗ್ತಾನೆ. ನೆಕ್ಸ್ಟ್ ಅಲ್ಲಿರೋ ಇವರ ಜನ, ಇಬ್ರಿಯವರು ಏನ್ ಮಾಡ್ತಾರೆ, ಅಲ್ಲಿರೋ ಜನಗಳನ್ನ ಪೌಲ್ ವಿರೋಧವಾಗಿ ಎಬ್ರಿಸಿ ಏನ್ ಮಾಡ್ತಾರೆ, ಕಲ್ನ ಓಡಿಸ್ತಾರೆ. ಅರ್ಥ ಆಯ್ತಾ? ಮಾಡಕ್ ಹೋಗಿದೇನು ಒಳ್ಳೆ ಕೆಲಸ ಮಾಡಕ್ ಹೋಗಿ ಮಾಡಿ ಮುಗಿಸಿದ್ದು ಒಬ್ರನ್ನ ಎಬ್ರಿಸಿ ಕೂಡ ನಡೆಸ್ತಾರೆ. ಹಂಗೆ ಬೇರೆ ಬೇರೆ ಕಡೆ ಸುವಾರ್ತೆಯನ್ನು ಸಾರ್ಬೇಕಂತ ಹೋಗ್ತಾರೆ. ಸೆಂಟ್ರಲ್ ಏನ್ ಮಾಡ್ತಾರೆ, ಏಸು ಕ್ರಿಸ್ತನ ಕೊಂದ್ರಲ್ವಾ, ಅದೇ ಜಾತಿ ಜನ ಏನ್ ಮಾಡ್ತಾರೆ, ಪೌಲ್ನ ಹೊಡಿಬೇಕಂದ್ಬಿಟ್ಟು ಅಲ್ಲಿರೋ ಜನಗಳನ್ನ ವಿರೋಧವಾಗಿ ಎಬ್ರಿಸಿ ಏನ್ ಮಾಡ್ತಾರೆ, ಕಲ್ಲು ಹೊಡಿಸ್ದಾಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವನ್ ಈ ಜಾಗ ಬಿಟ್ಟು ಹೋಗ್ಲಿ ಅಂತ ಕಲ್ಲು ಹೊಡಿಯಲ್ಲ, ಸಾಯ್ಲಿ ಅಂತ ಹೊಡಿಯೋದು ಕಲ್ಲು. ಸಾಯ್ಲಿ ಅಂತ ಹೊಡಿಯುವಾಗ ಇಷ್ಟಿಷ್ಟು ಕಲ್ಲು ಹೊಡಿಯಲ್ಲ, ಆಯ್ತಾ? ನಾಯಿಗೆ ಓಡಿಸ್ಬೇಕಂದ್ಬಿಟ್ಟು ಚಿಕ್ಕ ಕಲ್ಲಾಕ್ತಿವಿ ನಾವು. ಅದೇ ನಾಯಿ ಸಾಯ್ಬೇಕು ಅಂದ್ರೆ ಸರಿಯಾಗಿರೋದು ಏನೋ ಒಂದು ಎತ್ತಾಕ್ತಿವಿ. ಹಂಗೆ ಪೌಲ್ನ ಸಾಯಿಸ್ಬೇಕು ಅಂತ ಒಂದು ಗುರಿ ಇರೋರು ಕಲ್ನ ಹೊಡಿದ್ರೆ ಹೆಂಗ್ ಹೊಡಿತಾರೆ? ನಮ್ ಶಕ್ತಿಗೆ ತಕ್ಕ ಹಾಗೆ ನಾನೊಂದು ಕಲ್ಲು ಎಸಿತೀನಿ, ನಿಮ್ಗೆ ಜಾಸ್ತಿ ಇಲ್ಲ, ನಿಮ್ 4-5 ಜನ ಇದ್ದೀರಾ, ದೊಡ್ಡ ಕಲ್ನ ಎತ್ತಿ ಹಾಕ್ತೀರಾ. ಈಗ ಯಾವುದೇ ಕಾರಣಗಳಿಂದಲೂ ಈ ವ್ಯಕ್ತಿ ಉಳಿಯಕ್ ಆಗಲ್ಲ. ಇವನೇನ್ ಮಾಡ್ತಾನೆ, ಒಳಗಡೆನೆ ಸತ್ತೋಗ್ಬಿಡ್ತಾನಲ್ವಾ. ಊರೊಳಗಡೆನೆ ಸತ್ತೋಗಿರೋನ್ನ ಅವನ ರಕ್ತ ನಮ್ ನಾಡ್ನ ಮುಟ್ಬಾರ್ದು, ಅವಾಗ ಅಶುದ್ಧ ಆಗ್ಬಿಡುತ್ತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಳ್ಕೊಂಡೋಗಿ ಆಚೆ ಹಾಕ್ತಾರಂತ ಹೇಳಿ ಎಳ್ಕೊಂಡೋಗಿ ಆಚೆ ಹಾಕ್ತಾರೆ. ಇವನ್ ಏನ್ ಉದ್ದೇಶದಿಂದ ಹೋಗಿದ್ದು, ಒಳ್ಳೇದ್ನ ಮಾಡ್ಬೇಕಂತ. ಅಲ್ಲಿ ಏನ್ ಮಾಡ್ತವ್ರೆ, ಸಾಯಿಸ್ಬಿಟ್ಟು ಆಚೆ ಹಾಕ್ತಾರೆ. ಮತ್ತೆ ಎಲ್ಲ ಶಿಷ್ಯಂದಿರು ಬಂದು ಏನಕ್ಕೆ ಬಂದಿದ್ರು ಗೊತ್ತಿಲ್ಲ, ಏನ್ ಉದ್ದೇಶಕ್ಕೆ ಬಂದಿದ್ರು. ಸಾವಿಗೆ ಯಾವ ಉದ್ದೇಶದಲ್ಲಿ ಹೋಗ್ತೀವಿ ನಾವು? ಯಾವ ಉದ್ದೇಶಕ್ಕೆ ಹೋಗ್ತೀವಿ? ಕೊನೆ ಸಲಿ ನೋಡಕ್ಕೆ, ಕೊನೆ ಕ್ಷಣಗಳು ಅವ್ರ ಜೊತೆ ಕಳಿಯಕ್ಕೆ, ಹಿಂಗೆ ಬಂದಿರ್ಬೋದು, ಗೊತ್ತಿಲ್ಲ. ಅರ್ಥ ಆಗ್ತದೆ. ಅಲ್ಲಿ ಏನೋ ಒಂದ್ ಮಾಡಿದಿರ ಅವರು, ಏನಾದ್ರೂ ತೀಟೆ ಅಥವಾ ಏನಾದ್ರೂ ಮಾಡಿದ್ರೆ ಅದ್ ಬರ್ದಿರೋರು. ಅವ್ರು ಸುಮ್ನೆ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಲಾಸ್ಟ್ ಒಂದ್ ಟೈಮ್ ನೋಡಕ್ಕೆ ಅಂತಾನೆ ಹೋಗಿದ್ದಾರೆ. ಇದು ನಾನು ಅನ್ಕೋತೀನಿ. ಬೈಬಲ್ ಅಲ್ಲಿ ಎಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿ ವಾದ ಮಾಡಕ್ ಬರ್ಬೇಡಿ. ನಾನು ಹಿಂಗ್ ಅನ್ಕೊಂತೀನಿ. ಲಾಸ್ಟ್ ಗುಡ್ ಬೈ ಹೇಳಕ್ ಬಂದಿದ್ದಾರೆ. ಈಗ ಇವ್ರು ಬಂದಿದ ತಕ್ಷಣ ಸಡನ್ ಆಗಿ ಒಂದ್ ದೃಶ್ಯ ನೋಡ್ತಾರೆ. ಸಡನ್ ಆಗಿ ಒಂದ್ ದೃಶ್ಯ ನೋಡ್ತಾರೆ. ಏನಾಗುತ್ತೆ ಅಂದ್ರೆ, ಈ ಯಾವ ವ್ಯಕ್ತಿ ಸತ್ತೋಗಿದ್ನೋ, ಯಾವ ವ್ಯಕ್ತಿ ತಲೆ ಜಜ್ಜೋಗಿತ್ತೋ, ಕೈ ಜಜ್ಜೋಗಿತ್ತೋ, ಕಲ್ಲಾಕ್ದಾಗ ಏನೇನ್ ಜಜ್ಜೋಗಿತ್ತೋ ಗೊತ್ತಿಲ್ಲ ನಮ್ಗೆ. ಕ್ರಶ್ ಆಗಿದೆ, ಸತ್ತಿರೋದಂದ್ರೆ ಒಂಥರ ನಲ್ಲಾಡ್ಕೊಂಡು ಸತ್ತಿದ್ದಾನೆ. ಬ್ಲಡ್ ಲಾಸ್ ಆಗಿರುತ್ತೆ, ಖಂಡಿತ ಆಗಿರುತ್ತೆ. ಓಪನ್ ವೂಂಡ್ಸ್ ಇರುತ್ತೆ, ಅಂದ್ರೆ ಗಾಯಗಳಿರುತ್ತೆ. ಆ ವ್ಯಕ್ತಿ ಒಂದೇ ಸೆಕೆಂಡ್ಗೆ, ಏಸಪ್ಪ ಆದ್ರೂ 3 ದಿನ ತಗೊಂಡ್ರು ಎದೊಳಕ್ಕೆ. ಆಮೇನ್. ಈ ಪೌಲ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಇವ್ರು ಬಂದು ಮಣ್ಗಾಕ್ಬಿಡ್ತಾರೆ ಅಂದ್ಬಿಟ್ಟು ಪಟ್ ಅಂತ ಎದ್ಬಿಟ್ಟು ಏನ್ ಮಾಡಿದ್ರು. ನೆಕ್ಸ್ಟ್ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಬೇರೆ ಒಟ್ಟು ನೆಕ್ಸ್ಟ್ ಒಂದ್ ಊರಿಗೆ ಹೋಗ್ತಾನೆ. ಅಲ್ಲಿ ಏನಕ್ಕೆ ಹೋಗ್ತಾನೆ, ಸುವಾರ್ತೆ ಸಾರಕ್ ಹೋಗ್ತಾನೆ. ಅರ್ಥ ಆಗ್ತಾ ಇದೆಯಾ?
ಹೇಳಿ ಹೇಳಿ ರೆಸರೆಕ್ಟ್ ಆದ ಪೌಲು. ಯಾರು ಪ್ರೇಯರ್ ಮಾಡಿಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಯಾರು ಮೋಟಿವೇಟ್ ಮಾಡಕ್ ಇರಬಾರ್ದು, ಆಯ್ತಾ? ದೇವ್ರು ವಾಕ್ಯ ಬಿಟ್ರೆ ನಿಮ್ಗೆ ಆಚೆಗಡೆ ಯಾರು ಮೋಟಿವೇಟ್ ಮಾಡಕ್ ಇರಬಾರ್ದು. ಆಮೇನ್ ಆಮೇನ್. ನಾನು ಯಾವಾಗ್ಲೂ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತೀನಿ, ನಾನು ಸತ್ತೋಗಿದ್ರೆ 1-2 ಅವರ್ ಹಂಗೆ ಮಲಗಿಸ್ರಿ ಎದ್ದಿರ್ತೀನಿ ಅಂತ. ನನ್ ಗೊತ್ತು ನನ್ನ ಉದ್ದೇಶ ಇನ್ನ ತೀರಿಲ್ಲ ಅಂತ. ಆಮೇನ್. ಅರ್ಥ ಆಯ್ತಾ? ಪೌಲ್ ಹಂಗೆ ಎದೊಳ್ತಾನೆ, ಯಾರು ಸಪೋರ್ಟ್ ಇಲ್ದರೆ ಎದೊಳ್ತಾನೆ. ಮತ್ತೆ ಪ್ರಕಟಣೆ ನೋಡಿ, ಪ್ರಕಟಣೆ 1. ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಹೊತ್ತಲ್ಲಿ ಅರ್ಥ ಆಗುತ್ತೆ. ಪ್ರಕಟಣೆ 1, 9-10 ಓದಿ. 9-10 ಪ್ರಕಟಣೆ. ನಾನು ಕರ್ತನ ದಿನದಲ್ಲಿ ಹಾ. ದೇವರಾತ್ಮ ವಶನಾಗಿ ಹಾ. ನನ್ನ ಹಿಂದುಗಳ ತುತ್ತೂರಿಯ ಶಬ್ದದಂತಿರುವ 9-10 ಹಾ. ಜೋರಾಗಿ ಓದಿ. ನಿಮ್ಮ ಸಹೋದರನು 1ನೇ ಅಧ್ಯಾಯ 9-10 ಎಲ್ಲರೂ ತೆಗ್ದಿದ್ದೀರಾ? ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೋ ರಾಜ್ಯದಲ್ಲಿಯೋ ತಾಳ್ಮೆಯಲ್ಲಿಯೋ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನ ಎಂಬ ನಾನು ದೇವರ ಯೋಹಾನ್ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಭಸ್ಮ ದ್ವೀಪದಲ್ಲಿದ್ದೇನೆ. ಪಟ್ಮೋಸ್ ಏನ್ ಕನ್ನಡದಲ್ಲಿ ಏನು? ಪಟ್ಮೋಸ್ ದ್ವೀಪದಲ್ಲಿದ್ದೇನೆ. ನಾನು ಕರ್ತನ ದಿನದಲ್ಲಿ ಸಾಕು 9-10 ಓದಿದ್ರ? 10 ಮಾತ್ರ ಓದಿ. ಇನ್ನೊಬ್ರು ಓದಿ. ನಾನು ಕರ್ತನ ದಿನಗಳಲ್ಲಿ ದೇವರಾತ್ಮ ವಶವಾಗಿ ನನ್ನ ಹಿಂದುಗಡೆ ತುತ್ತೂರಿ 9-10 ಪಟ್ಮೋಸ್ ದ್ವೀಪ ಅಷ್ಟೇ ಓದಿ ಸಾಕು. ಪಟ್ಮೋಸ್ ಅಷ್ಟೇ. ಅದ್ಯಾವ್ದು ಅಧ್ಯಾಯ, ಯಾವ ವಚನ? 9ನೇದು ಓದಿ. ಇನ್ನೊಬ್ರು ಓದಿ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೋ ರಾಜ್ಯದಲ್ಲಿಯೋ ತಾಳ್ಮೆಯಲ್ಲಿಯೋ ನಿಮ್ಮೊಂದಿಗೆ ಪಾಲುಗಾರನ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪಟ್ಮೋಸ್ ದ್ವೀಪದಲ್ಲಿದ್ದೇನೋ. ಆಮೇಲೆ ಈ ವ್ಯಕ್ತಿ ಯಾಕೆ ಪಟ್ಮೋಸ್ ದ್ವೀಪದಲ್ಲಿ ಯಾಕಿದ್ದಾನೆ ಅಂದ್ರೆ, ಇವನ್ ಯಾರು ಅಂದ್ರೆ ಫಸ್ಟ್ ವ್ಯಕ್ತಿ ನಾವು ನೋಡಿದ್ವಿ, ಪೌಲ್ನ ನಾವು ನೋಡಿದ್ವಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕೇಳಿ, ನಾನು ಹೇಳ್ತೀನಿ. ಫಸ್ಟ್ ವ್ಯಕ್ತಿ ಏನು? ಹೊಡೆದಿ ಸಾಯಿಸ್ಬಿಡ್ತಾರೆ. ಅದ್ಯಾರು? ಪೌಲ್. ಹೊಡೆದಿ ಸಾಯಿಸ್ತಾರೆ. ಸತ್ತಿರೋವನ್ನ ಸಾಯಕ್ ಬಿಟ್ಟಿಲ್ಲ, ಹಂಗೆ ಇರಕ್ಕೆ ಬಿಟ್ಟಿಲ್ಲ, ಅವನ್ನ ಕೊಳಿಯಕ್ಕೆ ಬಿಟ್ಟಿಲ್ಲ. ಯಾಕೆ ಅಂದ್ರೆ ಅವನೊಬ್ಬ ಜೀವ ಇರೋ ದೇವ್ರನ್ನ ನಂಬಿದ. ಆಮೇಲೆ 2ನೇ ವ್ಯಕ್ತಿ ಯಾರು ಅಂದ್ರೆ, ಯೇಸು ಕ್ರಿಸ್ತನ ವಿಷಯವಾಗಿ ಸುವಾರ್ತೆಯ ನಿಮಿತ್ತವಾಗಿ ಇವನು ಪಟ್ಮೋಸ್ ದ್ವೀಪದಲ್ಲಿ ಇದೀನಿ ಅಂತ ಹೇಳ್ತಾರೆ. ಇವ್ರು ಯಾರು ಅಂದ್ರೆ ಯೋಹಾನ. ಹೇಳಿ ಜೋರಾಗಿ ಹೇಳಿ. ಶಿಷ್ಯ ಯೋಹಾನ. ಜೋರಾಗಿ ಹೇಳಿ, ಶಿಷ್ಯ ಯೋಹಾನ. ಇವನ್ ಪಟ್ಮೋಸ್ ದ್ವೀಪದಲ್ಲಿ ಯಾಕಿರ್ತಾನೆ ಅಂದ್ರೆ, ಇವನು ಒಂದ್ ದೇಶಕ್ಕೆ ಹೋಗ್ತಾನೆ, ಅಲ್ಲಿನೂ ಸುವಾರ್ತೆ ಒಳ್ಳೇದ್ ಮಾಡ್ಬೇಕಂತ ಹೋಗ್ತಾ ಇದಾರೆ. ಇವ್ರು ಸುವಾರ್ತೆ ಸಾರ್ಬೇಕಂತ ಹೋಗ್ತವ್ರೆ. ಅದು ಆಗ್ತಾ ಏನಾಗುತ್ತೆ, ಇವನು ಜನಗಳ ಮಧ್ಯೆ ಇದ್ರೆ ಇವನ್ ಸುವಾರ್ತೆ ಸಾರ್ಬಿಡ್ತಾನೆ ಅನ್ಬಿಟ್ಟು ಜನ ಇಲ್ದಿರೋ ಒಂದು ದ್ವೀಪಕ್ಕೆ ಹಾಕ್ತಾರೆ. ಅಲ್ಲಿ ಯಾರಾದ್ರೂ ಇದೇನೆ ತಾನೆ ಈಗ ಸಾರಕ್ಕೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಜನ ಇದ್ರೆ ಸುವಾರ್ತೆ ಸಾರ್ತಾರೆ ಇವರು. ಅದನ್ನ ತಡಿಯಕ್ಕೆ ಆಗಲ್ಲ. ಹೊಡಿತೀನಿ ಅಂದ್ರು ಸಾಯಿಸ್ತಾರೆ, ಏನೇ ಮಾಡಿದ್ರು ಸಾರ್ತಾರೆ. ಅದಕ್ಕೆ ಏನ್ ಮಾಡ್ದ, ಜನಗಳು ಇಳ್ದಿರೋದು ಅಂದ್ರೆ ಈ ದ್ವೀಪದಲ್ಲಿ ಬರೀ ಸೆರೆ ಇತ್ತು ಅಷ್ಟೇ ಅಂತೆ. ಈ ಒಂದು ಅರ್ಥ ಆಗ್ತಾ ಇದೆಯಾ? ಈ ಒಂದು ದ್ವೀಪದಲ್ಲಿ ಹಾಕ್ತಾರೆ. ಪಟ್ಮೋಸ್ಗೆ ಹಾಕದ್ ಮೇನ್ ಉದ್ದೇಶನೇ ಏನು ಅಂದ್ರೆ ಸುವಾರ್ತೆ ಸಾರಬಾರ್ದು, ಸೇವೆ ನಿಂತೋಗ್ಲಿ ಒಂದು ಅಂದ್ಬಿಟ್ಟು ಅಲ್ಲಿರೋ ರಾಜ ಏನ್ ಮಾಡ್ತಾನೆ, ಹಾಕ್ತಾರೆ. ನೆಕ್ಸ್ಟ್ 10-11 ನಾವು ನೋಡ್ತೀವಿ. ನನ್ನ ಹಿಂದೆಯಿಂದ ಒಂದು ತುತ್ತೂರಿ ಶಬ್ದ ಬಂತು, ಅದು ಹೇಳ್ತು ಮೇಲೆ ಏರಿ ಬಾ ಅಂತ ಹೇಳ್ತಾ. ಓದಿ 10 ಓದಿ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ಇವನ್ ಪಟ್ಮೋಸ್ನ ದ್ವೀಪದಲ್ಲಿದ್ದ. ಎಲ್ಲ ಜನನೇ ಇಲ್ದಿರೋ ಒಂದು ದ್ವೀಪ, ಐಲ್ಯಾಂಡ್ ಅಲ್ಲಿ ಇದ್ದ. ಅಲ್ಲಿನೂ ಒಬ್ರು ಇದ್ರು ಇವನ್ ಜೊತೆ. ಯಾರು? ಪವಿತ್ರಾತ್ಮ. ಆಮೇಲೆ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ಮಹಾಶಬ್ದ ಉಂಟಾಯ್ತು. ಓದಿ ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ ಸಿಮನ್ನ 7 ಸಭೆಗೆ ನಾನು ಹೇಳಿದ್ನ ಬರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೆಕೆಂಡ್ ಇವ್ನ ಏನ್ ಮಾಡ್ತಾನೆ, ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೌಲು ಎದ್ದಿದ್ ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಹೊಸ ಊರಿಗೆ ಹೋಗಕ್ ಸ್ಟಾರ್ಟ್ ಮಾಡ್ದ. ಜಾನ್ ಏನ್ ಮಾಡ್ತಾನೆ, ಆಗ್ಲೇ ಸಾಯಕ್ ಬಿಟ್ಟಿರೋದು ಇವನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವನ್ ಹಂಗೆ ಸೊತೋಗ್ಲಿ ಅಂತ ಬಿಟ್ಟಿರೋದು.
ಇವನ್ನ ದೇವ್ರು ನಿಂದು ಇಲ್ಲೇ ಮುಗ್ದಿಲ್ಲ, ಇನ್ನ ನಿಂದು ಇದೆ ಅಂತ ಹೇಳಿ ಏನ್ ಮಾಡ್ತಾರೆ, ಮತ್ತೆ 7 ಸಭೆಗಳಿಗೆ ನೀನ್ ಬರಿ ಅಂದಿದ ತಕ್ಷಣ ನೆಕ್ಸ್ಟ್ ಸೆಕೆಂಡೇ ಬರೀತಾರೆ ಇವರು. ಅರ್ಥ ಆಗ್ತಾ ಇದೆಯಾ? ಡ್ಯಾನಿಯಲ್ನ ನೋಡಿ ಓದ್ಸಕ್ಕೆ ಟೈಮ್ ಇಲ್ಲ. ಡ್ಯಾನಿಯಲ್ನ ನೋಡಿ ರೂಲ್ ಮಾಡ್ತಾರೆ. 30 ದಿನ ಒಳಗಡೆ ರಾಜನ್ನ ಬಿಟ್ಟು ಅವನ್ ಮಾಡಿರೋ ಶಿಲ್ಪ ಏನದು ಶಿಲೆ ಒಂದು ಏನದು ಸ್ಟ್ಯಾಚ್ಯೂನ ಬಿಟ್ಟು ಇನ್ಯಾವುದಕ್ಕೂ ಅಡ್ಡ ಬೀಳ್ಬಾರ್ದು. ಯಾವ್ದನ್ನು ದೇವ್ರಂತ ನೀವು ದೇವ್ರದ್ದು ಏನು ದೇವ್ರಿಗೆ ರಿಲೇಟ್ ಆಗಿರೋ ಏನು ಮಾಡಬಾರ್ದು 30 ದಿನ ಒಳಗಡೆ ಅಂತ ಹೇಳ್ತಾರೆ. ಇವನು ಅದನ್ನ ಕೇಳ್ಕೊಂಡೋಗಿ ಮನೇಲಿ ಏನ್ ಮಾಡ್ತಾನೆ, 3 ಸಲ ಹೇಳಿ, 1 ಸಲ ಅಲ್ಲ, ದಿನಕ್ಕೆ 3 ಸಲ. ಆಮೇನ್. ದಾವಿದನ್ನ ನೋಡಿ ಸೌಲಿಂದ ಎದ್ರುಕೊಂಡು ಓಡೋಗಿ ಒಂದು ಕೇವಲ್ಲಿ ಹೋಗ್ತಾರೆ, ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಕೊಳ್ಳೋಕೆ ಹೋಗ್ತಾರೆ. ಆ ಗುಹೆಯಲ್ಲಿ ಹೋಗಿದ ತಕ್ಷಣ ಇವನ್ ಅಕ್ಕಪಕ್ಕ ಮತ್ತೆ ಜನ ಬರ್ತಾರೆ. ದಾವಿದ ಅಂದ್ರೆ ಅಷ್ಟು ಫೇವ್ರೇಟು. ಜನ ಬಂದಿರೋರೆಲ್ಲ ಹೆಂಗೆ ಅಂದ್ರೆ ಮನೆಯಿಂದ ಆಚೆ ಹಾಕಿರೋರು, ಸಾಲಗಾರ, ಒಟ್ಟು ಎಲ್ಲ ರೋಗಿಗಳು, ಈ ತರ ಜನ. ಇವಂದೇ ಕಷ್ಟ ಇದೆ. ಅರ್ಥ ಆಗ್ತಾ ಇದೆಯಾ? ಡೇವಿಡ್ಗೆ ಕಷ್ಟ ಇದೆ. ಏನಂದ್ರೆ ಪ್ರಾಣನೇ ಹೋಗೋ ತರ ಕಷ್ಟ ಇದೆ, ಜೀವನೇ ಹೋಗೋ ತರ ಕಷ್ಟ ಇದೆ. ಡೇವಿಡ್ ಓಡೋಗಿ ಬಚ್ಚಿಕೊಂತಾನೆ, ಒಂದು ಕೇವಲ್ ಬಚ್ಚಿಕೊಂತಾನೆ. ಬಚ್ಚಿಕೊಂಡಿದ ತಕ್ಷಣ ಜನಗಳು ಬರ್ತಾರೆ. ಅದು ಎಂತ ಜನ ಅಂದ್ರೆ ನಮ್ ಚರ್ಚಲ್ಲಿ ಮೆಸೇಜ್ ಕೇಳ್ತಾರಲ್ವಾ ಮಲ್ಕೊಂಡಿ, ಆ ತರ. ಅಂದ್ರೆ ರೈಟ್ ಟೀಚರ್ಗೆ ರೈಟ್ ಸ್ಟೂಡೆಂಟ್ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿದ್ದೆ ಮಾಡ್ತಾ ಇದ್ರೆ ಇದು ನಿಮ್ಗೆ, ಇಲ್ಲ ಅಂದ್ರೆ ಇಲ್ಲ, ಆಯ್ತಾ? ಇವನ್ ಜೊತೆ ಬಂದಿದ್ದವರೆಲ್ಲ ಏನಂದ್ರೆ ಇವಂದೇ ಸಮಸ್ಯೆ ಇದೆ ಅಂದ್ರೆ ಅವ್ರವ್ರದ್ದು ಸಮಸ್ಯೆಯನ್ನು ತಗೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಡೇವಿಡ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಕಾಲದಲ್ಲಿ ಇವ್ರು ಏನ್ ಮಾಡ್ತಾರೆ, ರಾಜ ನೀನ್ ಯುದ್ಧಕ್ಕೆ ಹೋಗ್ಬೇಡ, ನಾವು ಹೋಗಿ ಗೆತ್ಕೊ ಬರ್ತೀವಿ ಅಂತ. ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಹೆಂಗಿರೋರ್ನ ಹೆಂಗ್ ಮಾಡ್ದ ಡ್ಯಾನಿಯಲ್ ನೋಡಿ, ಶಾರದಾಗ್ ಮೇಷಾಗ್ ಅಬೇದ್ನೆಗೋ ನೋಡಿ, ಇವ್ರಿಗೆಲ್ಲ ಏನೇ ಕಷ್ಟಗಳು ಬಂದ್ರು ಆ ಧೈರ್ಯ ಕಾಣಿಸ್ತಿತ್ತು ಅಲ್ವಾ ಇವ್ರೊಳಗಡೆ. ಆಮೇನ್ ವಾಕ್ಯದಲ್ಲಿದೆ, ಜ್ಞಾನೋಕ್ತಿಲಿ ವಾಕ್ಯದಲ್ಲಿದೆ ಏನಂತ, ನೀತಿವಂತನು ಸಿಂಹದ ಹಾಗೆ ಧೈರ್ಯದಿಂದ ಇರುವನು ಅಂತ. ಆಮೇನ್. ಎಷ್ಟ್ ಜನ ನೀತಿವಂತರು ಇದ್ದೀರಾ ಈ ಜಾಗದಲ್ಲಿ? ಆಮೇನ್. ಅಂದ್ರೆ ಆ ವಾಕ್ಯ ನಿಮ್ಗೆ ಹೇಳ್ತಾ ಇರೋದು, ನೀತಿವಂತ ಅಂದ್ರೆ ಅವನು ಧೈರ್ಯದಿಂದ ಇರ್ತಾನೆ ಅಂತ. ಧೈರ್ಯ ಇರಕ್ಕೆ ಯಾವ್ದೋ ಒಂದು ಕಾರಣ ಬೇಕಾ? ಆ ಕಾರಣ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಇವ್ರ ಜೀವ ತೆಗೆದ್ರು ಪರವಾಗಿಲ್ಲ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಎದೊಳ್ತಾನೆ. ಅವನು ಸಾಯಿಸ್ತರು, ಹೋದ ಸುವಾರ್ತೆ ಸಾರಕ್ ಹೋದ. ಇವನು ಸಾಯ್ಲಿ ಅಂತ ಬಿಟ್ಟವ್ರೆ. ನೆಕ್ಸ್ಟ್ 7 ಸಭೆಗೆ ಬರಿ ಅಂದಿದ ತಕ್ಷಣ ಸ್ಟಾರ್ಟ್ ಮಾಡ್ತಾನೆ ಬರೆಯಕ್ಕೆ. ಪ್ರೇಯರ್ ಮಾಡ್ಬೇಡ ಅಂತ ಹೇಳ್ತಾರೆ ಡ್ಯಾನಿಯಲ್ಗೆ, ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂತದ್ ಏನ್ ಗೊತ್ತು ಇವ್ರಿಗೆ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಶಾರದಾಗ್ ಮೇಷಾಗ್ ಒಬ್ಬ ರಾಜನ್ಗೆ ವಿರೋಧ ಮಾಡೋದಂದ್ರೆ ಅದು ನೀವು ಮನೇಲಿ ಊಟ ಹಾಕೊಂಡು ತಿನ್ನಂಗಲ್ಲ, ಆಯ್ತಾ? ಮನೇಲಿ ಜಗಳ ಸ್ಟಾರ್ಟ್ ಮಾಡ್ತಿರಲ್ಲ, ಅಷ್ಟು ಈಸಿ ಅಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? 3 ಜನ 4 ಜನ ಸಾಯಿಸ್ತೀನಿ ನಿನ್ನ ಅಂತ ಹೇಳಿದ್ರೆ ಅದು ರಾಜನ್ಗೆ ವಿರೋಧ ಮಾಡೋದು ಅಷ್ಟು ಸುಲಭ ಅಲ್ಲ. ಇವ್ರು ಯಾವ ರಾಜಗಳು ಅಂದ್ರೆ ಹಿಸ್ಟ್ರಿಲಿ ಹಿಸ್ಟ್ರಿನೇ ಮರೆಯಕ್ ಆಗದಿರೋ ಒಂದು ರಾಜಗಳು ಇವರೆಲ್ಲ. ಅವ್ರ ವಿರೋಧ ಮಾಡ್ಬೇಕಂದ್ರೆ ಇವ್ರಿಗೇನೋ ಒಂದು ಗೊತ್ತಿರ್ಬೇಕು. ಪೌಲ್ ಈಗ ಸಾಯಿಸಿದ್ದಾರೆ, ನಿಮ್ನೆ ಆ ಸಿಚುವೇಶನ್ಗೆ ಹಾಕ್ ನೋಡಿ. ಈಗ ಸಾಯಿಸಿದ್ರು ನಿಮ್ನ, ನೆಕ್ಸ್ಟ್ ಸೆಕೆಂಡ್ ಹೋಗಿ ಸುವಾರ್ತೆ ಸಾರ್ತೀರಾ? ಇಲ್ಲ, ಖಂಡಿತ ಇಲ್ಲ. ಆಮೇನ್ ಹೇಳಿ, ದೇವರಾಣೆ ಇಲ್ಲ. ಪಟ್ಮಸ್ ದ್ವೀಪದಲ್ಲಿ ಅಲ್ಲ, ನಿಮ್ಮನ್ನ ಒಂದ್ ರೂಮಲ್ಲಿ ಹಾಕಿ ಬಾಕ್ಲ್ ಹಾಕಿದ್ರೇನೆ ಸಾಕು. ಅರ್ಥ ಆಗ್ತಾ ಇದೆಯಾ? ಇವ್ರಿಗೇನೋ ಗೊತ್ತಿದೆ. ಅರ್ಥ ಆಗ್ತಾ ಇದೆಯಾ? ಬೈಬಲಲ್ಲಿ ಕ್ಯಾರೆಕ್ಟರ್ಗಳಿದ್ದಾರೆ ಅಲ್ವಾ, ಅವ್ರಿಗೆ ಏನೇನೋ ಸ್ವಲ್ಪ ಕಾರ್ಯಗಳು ಗೊತ್ತೋ, ಅದು ನಾವು ತಿಳ್ಕೊಂಡಿದ ತಕ್ಷಣ ನಾವು ಅವ್ರ ತರ ಬದುಕ್ಬೋದು. ಆಮೇನ್. ಏಸಪ್ಪ ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಅವ್ರಿಗೊಂದು ಗೊತ್ತು, ನಾನು ಹುಟ್ಟಬೇಕಾದ್ರೆ ನಾನು ಹಿಂಗೆ ನಲ್ಲಾಡಿ ಸಾಯ್ಬೇಕು ಅಂತ. ಆದ್ರೂ ಅವ್ರು ನಿಂತಿಲ್ಲ. ಅಂಥದ್ ಏನ್ ಗೊತ್ತು ಇವ್ರಿಗೆ ಅಂದ್ರೆ ಅದೇ ಆ ದೇವದೂತ ಹೇಳಿದದೇ, ನಿನ್ ಜನ ಮರ್ತೋಗ್ತಾ ಇದ್ದಾರೆ, ಅವ್ರಿಗೆ ನೀನ್ ಮತ್ತೆ ಜ್ಞಾಪನ ಮಾಡು. ಅದೇನಂದ್ರೆ ಕೀರ್ತನೆ 46:10. ಕನ್ನಡದಲ್ಲಿಲ್ಲ, ಬಿಡಿರಿ ನಾನೇ ದೇವರು, ಅದೇನೋ ಐತೆ ಕನ್ನಡದಲ್ಲಿ ಅದಿಲ್ಲ. ಇಂಗ್ಲಿಷಲ್ಲಿ ಇರೋದು ಹಂಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ, ಸಮಾಧಾನವಾಗಿ ತಿಳ್ಕೊಳ್ರಿ, ನಾನ್ ದೇವ್ರು ಅಂತ.
ಆಮೇನ್. ಅರ್ಥ ಆಗ್ತಾ ಇದೆಯಾ? ನಿಮ್ ಸಿಚುವೇಶನ್ ಹೆಂಗಾದ್ರೂ ಪರವಾಗಿಲ್ಲ, ಸಿಂಹಾಸನ ಮೇಲೆ ಅವಾಗ ಕೂತಿದ್ದ ಅಲ್ವಾ, ಈಗ್ಲೂ ಅವನು ಅಲ್ಲೇ ಇದ್ದಾರೆ. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಮ್ ಸಿಚುವೇಶನ್ಗಳು ಕೈ ಮೀರಿ ಹೋಯ್ತಾ ಪರವಾಗಿಲ್ಲ, ಸೃಷ್ಟಿಕರ್ತ ಅವಾಗ ಇದ್ದವನು ಈಗ್ಲೂ ಅದೇ ಟೈಟಲ್ ಇದೆ ಅವ್ರು. ಎಷ್ಟ್ ಜನ ಹೇಳ್ತೀರಾ ದೇವ್ರಾಗಿರೋನು ದೇವ್ರಾಗ ಅಷ್ಟೇ ಇಲ್ಲ, ಈಗ್ಲೂ ದೇವ್ರೇನೆ. ಆಮೇನ್. ಸೃಷ್ಟಿಕರ್ತ ಅದು ನಮ್ಮ ಸೃಷ್ಟಿ ಮಾಡೋದನ್ನ ಮರ್ತೋಗಿಲ್ಲ, ಈಗ ಹೇಳಿದ್ರು ಕೂಡ ಅವ್ರು ಸೃಷ್ಟಿ ಮಾಡ್ತಾರೆ. ಆಮೇಲೆ ನಾವೇನ್ ಮಾಡ್ಬಾರ್ದು ಅಂದ್ರೆ ಕೆಂಪು ಸಮುದ್ರ ಮುಂದೆ ಹೋಗಿ ಆ ಸಮುದ್ರನ ಹೊಗಳೋದ್ ಬಿಟ್ಟು ಆ ಸಮುದ್ರನ ಹೊಗಳಬಾರ್ದು. ಕೆಂಪು ಸಮುದ್ರ ಮುಂದೆ ನಿಂತಿ ಸಮುದ್ರನ ನೋಡಿ ಅಯ್ಯೋ ಎಷ್ಟು ಆಳ ಐತೆ, ಎಷ್ಟು ಉದ್ದ ಐತೆ, ಎಷ್ಟು ಅಲೆಗಳು, ಎಷ್ಟು ದೊಡ್ಡದಿದೆ ಅಂತ ಸಮುದ್ರಗಳನ್ನ ಹೊಗಳೋದ್ ಬಿಡಿ. ಇವತ್ತು ದೇವರಾತ್ಮೆಯಿಂದ ನಿಮ್ಗೆ ಏನಾದ್ರೂ ವಾಕ್ಯ ಬರ್ತಾ ಇದೆ ಅಂದ್ರೆ ನಿಮ್ ಕಷ್ಟಗಳನ್ನ ನೀವು ಗ್ಲೋರಿಫೈ ಮಾಡೋದನ್ನ ಬಿಡಿ. ಅರ್ಥ ಆಗ್ತಾ ಇದೆಯಾ? ಸಮುದ್ರಕ್ಕೆ ಮಿಗಿಲಾಗಿ ಒಬ್ಬ ಇದ್ದಾನೆ. ಆಮೇಲೆ ಒಂದ್ ಟ್ರಾನ್ಸ್ಲೇಷನ್ ಅಲ್ಲಿ ಇದೆ, ಬೈ ದ ಬ್ಲಾಸ್ಟ್ ಆಫ್ ಹಿಸ್ ನಾಸ್ಟ್ರಿಲ್, ಅಂದ್ರೆ ಅವ್ರು ಜೋರಾಗಿ ಒಂದು ಉಸಿರನ್ ಬಿಟ್ರು ಅಷ್ಟೇ ಸಮುದ್ರ ವಿಭಾಗ ಆಯ್ತು. ಅದನ್ನ ನೋಡಿ ಎದುರೋ ಅವಶ್ಯಕತೆ ನಮ್ಗಿಲ್ಲ. ನೀತಿವಂತ ಧೈರ್ಯವಾಗಿರ್ಬೇಕಲ್ವಾ? ಆ ಧೈರ್ಯಕ್ಕಿರೋ ಮೂಲ ಕಾರಣನೇ ಏನಂದ್ರೆ ನನ್ನ ದೇವರಾಗಿರ್ಲಿಲ್ಲ, ಈಗ್ಲೂ ದೇವರಾಗಿದ್ದಾನೆ, ಮುಂದೇನೂ ದೇವರಾಗಿರ್ತಾನೆ. ಅವ್ರ ರಾಜನಾಗಿರ್ಲಿಲ್ಲ, ಈಗ್ಲೂ ರಾಜನೇ, ಅವನು ಸದಾ ರಾಜನಾಗಿರ್ತಾನೆ. ಅರ್ಥ ಆಗ್ತಾ ಇದೆಯಾ? ಅವ್ರ ಸೃಷ್ಟಿಕರ್ತನಾಗಿ ಒಂದ್ ಕಾಲದಲ್ಲಿ ಇರ್ಲಿಲ್ಲ. ರಿಟೈರ್ಡ್ ಆಗಿರೋ ದೇವ್ರಲ್ಲ ನಾವು ನಂಬಿರೋ ದೇವ್ರು. ಪಕ್ಕದಲ್ಲಿ ಹೇಳಿ, ರಿಟೈರ್ಡ್ ಗಾಡ್ ಅಲ್ಲ ನಾವು ನಂಬಿರೋರು. ಅವಾಗ ಜೀವಿತಗಳನ್ನ ಬದಲಾವಣೆ ಮಾಡ್ತಾ ಇದ್ರು ಅವರು. ಎಷ್ಟ್ ಜನ ಹೇಳ್ತೀರಾ ವಿಧವೆನ ಸಾಲ ಅವಾಗ ತೀರ್ಸಿರೋರು, ಅವರು 5 ರೊಟ್ಟಿ 2 ಮೀನ್ನ ಅವಾಗ ಮಾಡಿದ್ರು. ನಾನ್ ನಿಮ್ಗೆ ಇವತ್ತೇನ್ ಹೇಳಕ್ ಬಂದಿದ್ದೀನಿ ಅಂದ್ರೆ ಮರ್ತೋಗ್ಬೇಡ್ರಿ, ಅವ್ರು ಇನ್ನ ಅದನ್ನೆಲ್ಲ ಮರ್ತಿಲ್ಲ. ಆಮೇಲೆ ಗಾಡ್ ಇಸ್ ಸ್ಟಿಲ್ ಗಾಡ್ ಅಂತ ಇವತ್ತು ನೀವು ತಿಳ್ಕೊಂಡು ಹೋಗ್ರಿ. ಇವತ್ತು ನೀವು ಇಲ್ಲಿಂದ ಕಲ್ಸ್ಕೊಂಡು ಹೋಗ್ರಿ. ಅವರು ರಿಟೈರ್ ಆಗಿಲ್ಲ, ಅವರು ಆಶೀರ್ವಾದ ಮಾಡ್ತಾ ಇದ್ರು. ಈಗ ನಿಂತೋಯ್ತಲ್ಲ, ಅವರು ಮಾಡ್ತಾ ಇದ್ರು, ಈಗ್ಲೂ ಮಾಡ್ತಾರೆ, ಮುಂದೇನು ಮಾಡ್ತಾರೆ. ಆಮೇಲೆ ನಾವು ಹೇಳಿ ದೇವರಾಗಿದ್ದಾರೆ, ಮುಂದೇನು ದೇವರಾಗಿರ್ತಾರೆ. ಕರ್ತನಾಗಿದ್ರು, ಕರ್ತನ್ ಅಂದ್ರೆ ಏನು, ಆ ವರ್ಡ್ ಮೀನಿಂಗ್ ಏನಂದ್ರೆ ಓನರ್ ಆಗಿದ್ರು. ಕರ್ತನಾಗಿದ್ರು, ಈಗ್ಲೂ ಕರ್ತನೆ, ಮುಂದೇನು ಎಲ್ಲಾ ಕರ್ತನಗಳಿಗೆ ಕರ್ತನ ಅವರು. ಆಮೇಲೆ ಧೈರ್ಯದಿಂದ ಇರಿ. ಆಮೇಲೆ ಯಾಕಂದ್ರೆ ನಮ್ಗೆ ಧೈರ್ಯಕ್ಕೆ ಕಾರಣ ಯಾರು? ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಜೀವಿಸೋವರೆಗೂ ನಾವು ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಡೇವಿಡ್ ಬರೀತಾನೆ, ನಾನ್ ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗ್ಲೂ ನಾನು ಭಯ ಪಡೋದಿಲ್ಲ. ಯಾಕೆ ಭಯ ಪಡೋದಿಲ್ಲ ಅಂದ್ರೆ ನಿನ್ನ ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯ. ಅವಾಗ ಅಷ್ಟೇನ ಇದ್ದಿದ್ದು ಅವ್ರಿಗೆ ದೊಣ್ಣೆ ಕೋಲು, ಈಗ್ಲೂ ಇದೆ. ಹೇಳಿ ಪಕ್ಕದಲ್ಲಿ ಹೇಳಿ, ನೀನ್ ಯಾವುದೇ ಕಾರ್ಗತ್ತಲೆ ಕಣಿವೆಯಲ್ಲಿ ಹೋಗ್ತಾ ಇದ್ರು ಎದ್ರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವಾಗ ಇದ್ದಿದ್ ಕೋಲು ಈಗ್ಲೂ ಇದೆ, ಅವಾಗ ಇದ್ದಿದ್ ದೊಣ್ಣೆ ಈಗ್ಲೂ ಇದೆ. ಆಮೇಲೆ ಅವಾಗ ಧೈರ್ಯ ಕೊಡ್ತು ಅಂದ್ರೆ ಈಗ್ಲೂ ಕೊಡ್ಬೇಕು ಅದು. ಆಮೇಲೆ ಏಷಯ ಬರೀತಾರೆ, ಏಷಯ ಸಿಂಹಾಸನ ಮೇಲೆ ಒಬ್ಬನ ನೋಡ್ದೆ ಅಂತ ಬರೀತಾರೆ. ಅದೇ ಏಷಯ ಬರೀತಾರೆ ಏನಂತ, ಸಿಂಹಾಸನ ನೋಡಿ ಬರೀತಾರೆ. ಎಜೆಕೆಲ್ ಬರೆಯುವಾಗ ಯಾಕೋ ಸಿಂಹಾಸನ ಖಾಲಿತ್ತು ಅಂತ ಬರ್ದಿಲ್ಲ. ಶಿಷ್ಯ ಯೋಹಾನ ಬರ್ದಾಗ ಸಿಂಹಾಸನ ಖಾಲಿ ಇತ್ತು ಅಂತ ಬರ್ದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸಿಂಹಾಸನ ಮೇಲೆ ಅವಾಗ ಕೂತಿದ್ರು. ಎಜೆಕೆಲ್ ಬರ್ದಿದಾಗ್ಲೂ ಕೂತಿದ್ದಾರೆ, ಯೋಹಾನ ಬರ್ದಿದಾಗ್ಲೂ ಕೂತಿದ್ದಾರೆ, ನೀವು ನೋಡಿ ಈಗ್ಲೂ ಕೂತಿದ್ದಾರೆ. ನೀವು ನಂಬಿರೋದು ಯಾರನ್ನ ಅಂದ್ರೆ ಸದಾ ಕಾಲ ಬದಲಾವಣೆನೇ ಆಗಲ್ಲ, ಅವ್ರ ಶಕ್ತಿನೇ ಕಡಿಮೆ ಆಗಲ್ಲ. ಆಮೇಲೆ ಪಕ್ಕದಲ್ಲಿ ಹೇಳಿ, ನಿನ್ ಕಷ್ಟ ಏನೇ ಆಗಿದ್ರು ಇನ್ನೊಬ್ರಿಗೆ ಹೇಳಿ, ನಿನ್ ಕಷ್ಟ ಏನೇ ಆಗಿದ್ರು ಬೈಬಲ್ ಅಲ್ಲ ಅದಕ್ಕೆ ಉತ್ತರ ಇದೆಯಾ? ಈ ತರ ಸಿಚುವೇಶನ್ ಅಲ್ಲಿ ಯಾರೋ ಒಬ್ರು ಬೈಬಲ್ ಅಲ್ಲಿ ಹೋಗಿದ್ರ? ಯಾರೋ ಒಬ್ರಿಗೆ ಈ ಸಿಚುವೇಶನ್ ಇತ್ತ, ಅಲ್ಲಿ ಸೊಲ್ಯೂಷನ್ ಸಿಕ್ತಾ ದೇವ್ರ ಕಡೆಯಿಂದ? ಅವ್ರು ಅದನ್ನ ಅಲ್ಲೇ ಮರ್ತೋಗಿಲ್ಲ. ಪಕ್ಕದಲ್ಲಿ ಹೇಳಿ, ದೇವ್ರ ನಿಮ್ ತಾತ ಅಲ್ಲ. ಇನ್ನೊಬ್ರಿಗೆ ಹೇಳಿ, ಏಜ್ ಆಗ್ತಾ ಮರ್ತೋಗಕ್ಕೆ, ರಿಟೈರ್ಡ್ ಆಗಕ್ಕೆ ಅವರು ತಾತಗಳಲ್ಲ, ಅಜ್ಜಿದಿರಲ್ಲ ಅವರು. ಆಮೇಲೆ ಈಗ್ಲೂ ಮರ್ತಿಲ್ಲ. ಅದ್ಭುತ ಮಾಡ್ತಾ ಇದ್ರು, ಹೇಳಿ ಅದ್ಭುತ ಮಾಡ್ತಾ ಇದ್ರು, ಅದ್ಭುತ ಮಾಡ್ತಾರೆ, ಮುಂದೇನು ಮಾಡ್ತಾರೆ. ಅವ್ರು ಹೇಳಿದ್ರು ನಾನು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ.
ಆಮೇನ್. ಧೈರ್ಯವಾಗಿರ್ಬೇಕಾ? ಯಾವಾಗ್ಲೂ ಎಲ್ಲ ಸಿಚುವೇಶನ್ ಅಲ್ಲಿ ಧೈರ್ಯವಾಗಿರ್ಬೇಕಾ? ನೀವು ಸಮಸ್ಯೆಯನ್ನ ನೋಡೋದ್ ಬಿಟ್ಟು ನಿಮ್ ಜೊತೆ ಯಾರಿದ್ದಾರೆ ಅವ್ರನ್ನ ನೋಡಕ್ start ಮಾಡಿ. ಆತ್ಮಿಕ ಹೋರಾಟವನ್ನ ನಾವು ನಂಬ್ತೀವಿ. ಹೇಳಿ, ಆತ್ಮಿಕ ಹೋರಾಟವನ್ನ ನಾವು ನಂಬ್ತೀವಿ. ಜೋರಾಗಿ 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 ಹೇಳಿ, ಆತ್ಮಿಕ ಹೋರಾಟವನ್ನ ನಾನು ನಂಬ್ತೀನಿ. ಜೋರಾಗಿ 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 ಹೇಳಿ, ಇನ್ನೂ ಜೋರಾಗಿ, ನಾನು ಕೇಳಿಸ್ತಾ ಇಲ್ಲ. ನನ್ನ ಪ್ರಕಾರ ಆತ್ಮಿಕ ಹೋರಾಟ ಅಂದ್ರೆ ಏನು ಅಂದ್ರೆ, ನಮ್ಮ ಹತ್ರ ಇರೋ ರೆಸ್ಟ್ಗೆ, ನಮ್ಮ ಹತ್ರ ಇರೋ ಒಂದು, ನಾವು ಸೆಕ್ಯೂರ್ ಆಗಿರ್ತೀವಿ ಗೊತ್ತಾ. ಮಂಡೇ ಇರ್ತೀವಿ, ಇವತ್ತು ಕೇಳಿದ್ವಲ್ಲ, ನಾಳೆ ಫುಲ್ ಇರ್ತೀವಿ, ನಾಳೆ ಫುಲ್ ಇರ್ತೀವಿ, ನಾಳಿದಿರಲ್ಲ ಗೊತ್ತಾ. ಅದೇನ್ ಮಾಡ್ತು, ಪಾರಿವಾಳ ಬಂದು ಆ ಬೀಜನ ಕಿತ್ಕೊಂಡು ಹೋಯ್ತು. ಆಮೇನ್. ಪಕ್ಕದಲ್ಲಿ ಹೇಳಿ, ಅದನ್ನ ಹುಲಿಗೆ ಹೋಲ್ಸಿಲ್ಲ, ಸಿಂಹಕ್ಕೆ ಹೋಲ್ಸಿಲ್ಲ, ಪಾರಿವಾಳಕ್ಕೆ ಹೋಲ್ಸಿದನು. ಪಾರಿವಾಳ ನಿಂಗೆ ಇಸಿಕ್ಬೋದು ನೀವು. ಅರ್ಥ ಆಯ್ತಾ? ಬೈಬಲ್ ಅಲ್ಲಿ ಇದೆಯಲ್ಲ, ಸೈತಾನು ಸಿಂಹದ ಹಾಗೆ ಅವನ್ ಯಾರನ್ನ ನುಂಗ್ಲಿ ಅಂತ ಕಾಯ್ದ. ಅಲ್ಲಿ ಸಿಂಹ ಅಂತ ಇದೆಯಲ್ಲ, ಸಿಂಹ ಅಲ್ಲ, ಸಿಂಹದ ಹಾಗೆ ಅಂತ ಹೇಳಿ. ಆಮೇನ್. ಧೈರ್ಯವಾಗಿರಿ. ಇದು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನ ಎನ್ಕೌಂಟರ್ಸ್ ಬಗ್ಗೆ ಸುಳ್ಳು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇದು ಆಯ್ತು ಅಂದ್ರೆ ಆಯ್ತು ಅಷ್ಟೇ. ಅವ್ರು ಹೇಳಿದಷ್ಟೇ. ಜನ ಮರ್ತಿದ್ದಾರೆ ಅಂದ್ರೆ ಮರ್ತಿದೀವಿ, ನಾವು ಮರ್ತಿದೀವಿ, ನೀವು ಮರ್ತಿದೀವಿ, ಎಲ್ಲರೂ ಮರ್ತಿದೀವಿ. ಮರ್ತಾಗ ಏನಾಯ್ತು ಅಂದ್ರೆ, ಮಾರ್ತಾ ಮ್ಯಾರಿ ಅವ್ರು ಸುಮ್ಮನೆ ಅಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ತಮ್ಮ ಸತೋದ ಹೇಳಿ, ತಮ್ಮ ಸತೋದ, ಇವ್ರು ಸುಮ್ಮನೆ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಅವರು ಪ್ರಾಮಿಸ್ ಮಾಡ್ತಾರೆ ಮತ್ತೆ ದೇವರು, ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ವಾಗ್ದಾನಕ್ಕೆ ನಾವು ಯೋಗ್ಯ ಆಗಿದ್ದೀವಿ ಅಂತ ಅನ್ಕೊಳಕ್ ಆಗೋದಿಲ್ಲ. ವಾಗ್ದಾನ ಬರುತ್ತಾ, ನಮ್ಮಲ್ಲಿ ಭಯ ಇದ್ದಾಗ ಇದು ನನ್ಗೆ ನಡೆಯುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಅವ್ರು ಮತ್ತೆ ಏನ್ ಮಾಡ್ತಾರೆ, ಆ ಭಯನ ಹೋಗ್ಸಿ, ನೀನ್ ನಂಬಿದ್ರೆ ದೇವ್ರ ಮಹಿಮೆ ಅಂತ ಕಾಣ್ತೀಯ ಅಂತ ಹೇಳಿ 4 ದಿನ ಆಗಿತ್ತು. ಹೇಳಿ, 4 ದಿನ ಆಗಿತ್ತು. ಜೋರಾಗಿ ಹೇಳಿ, 4 ದಿನ ಆಗಿತ್ತು. ಜೋರಾಗಿ ಹೇಳಿ, 4 ದಿನ ಆಗಿತ್ತು. 4 ದಿನ ಸತ್ತೋಗಿರೋನ್ನ ಯಾವುದೇ ಕಾರಣಕ್ಕೂ ಎಬ್ರಿಸಕ್ ಆಗಲ್ಲ. ಇವ್ರು ಬರೀ ಏನ್ ಹೇಳ್ತಾರೆ, ಲಾಜರಸ್ ಹೊರಗೆ ಬಾ ಅಂತ ಹೇಳ್ತಾರೆ. ಆಮೇನ್. ಯಾಕೆ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಕರೀತಾರೆ ಅಂದ್ರೆ, ಹೊರಗೆ ಬಾ ಅಂದ್ರೆ ಇರೋರೆಲ್ಲ ಎದ್ಬಿಟ್ಟಿರೋರು. ಆಮೇನ್. ಆಮೇನ್. ಇವತ್ತು ನಿಮ್ಗೆ ದೇವ್ರು ಅದೇ ಹೇಳ್ತಾರದು, ಎದುರುಬೇಡಿ, ಅವ್ರು ಇದ್ದಾರೆ. ಆಮೇನ್. ಕಾಲಗಳ ಬದಲಾವಣೆ ಆಗ್ಬೋದು, ರಾಜರುಗಳ ಬದಲಾವಣೆ ಆಗ್ಬೋದು, ಪಾರ್ಟಿಗಳ ಬದಲಾವಣೆ ಆಗ್ಬೋದು, ನಮ್ನ ಆಳ್ವಿಕೆ ಮಾಡೋರ್ ಬದಲಾವಣೆ ಆಗ್ಬೋದು. ಸಿಂಹಾಸನ ಮೇಲೆ ಯಾರು ಕೂತಿದಾನೋ ಅವನ್ ಈಗ್ಲೂ ಕೂತಿದ್ದಾನೆ. ನಾನಿಲ್ಲ ಅಂದ್ರೂ ಅವ್ರು ಇರ್ತಾರೆ. ನನ್ಗಿಂತಲೂ ಹೆಚ್ಚಾಗಿ ಯಾರಾದ್ರೂ ಒಬ್ರು ಇರ್ತಾರೆ ಅಂದ್ರೆ ಅವರು. ಆಮೇನ್. 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 ಹೇಳಿ, ಏಸಪ್ಪ ನನ್ ಜೊತೆ ನೀನಿದ್ಯಾ? ಜೋರಾಗಿ ಹೇಳಿ, ಏಸಪ್ಪ ನನ್ ಜೊತೆ ನೀನಿದ್ಯಾ? ಜೋರಾಗಿ ಹೇಳಿ, ನನ್ ಜೊತೆ ನೀನಿದ್ಯಾ? ಜೋರಾಗಿ ಹೇಳಿ, ನನ್ ಜೊತೆ ನೀನಿದ್ಯಾ? ಇನ್ನೊಬ್ರಿಗೆ ಹೇಳಿ, ಜೋರಾಗಿ ಏಸಪ್ಪ ನಿನ್ ಜೊತೆ ಇದ್ದಾರೆ. ಜೋರಾಗಿ ಹೇಳಿ, ನಿನ್ ಜೊತೆ ಇದ್ದಾರೆ ಅವರು. ಆಮೇನ್. ಆಮೇನ್. ಮರಿಬೇಡಿ, ಯಾವ ದೇವರಾಗಿದ್ರು ಅವರು ತೀರ್ಕೊಂಡಿಲ್ಲ, ಅವ್ರ ಕತೆ ಮುಗ್ದಿಲ್ಲ. ಅವ್ರ ಕತೆ ಮುಗ್ದಿಲ್ಲ ಅಂದ್ರೆ ನಮ್ ಕತೆನೂ ಮುಗಿಯಕ್ ಬಿಡಲ್ಲ ಅವರು. ಆಮೇನ್. ಯಾವ ರಾಜನಾಗಿದ್ರು ಅವ್ರು ರಿಟೈರ್ಡ್ ಆಗಿಲ್ಲ. ಅವ್ರ ಮಗನ್ಗೆ ಪಟ್ಟಾಭಿಷೇಕ ಮಾಡಿ ನನ್ ಕತೆ ಮುಗೀತು, ಇನ್ಮೇಲೆ ನೀನ್ ನೋಡ್ಕೊಂತ ಬಿಟ್ಟಿಲ್ಲ. ರಿಟೈರ್ ಆಗಿಲ್ಲ. ಯಾವ ರಾಜನಾಗಿದ್ನೋ ಈಗ್ಲೂ ಅವರೇ ಇದ್ದಾರೆ, ಸದಾ ಕಾಲನೂ ಅವರೇ ರಾಜರಾಗಿರ್ತಾರೆ. ಆಮೇನ್. ಅವ್ರು ಅವಾಗ ಆರೋಗ್ಯ ಕೊಡ್ತಾ ಇದ್ರ, ಅದು ಕೊಟ್ಟಿ ಖಾಲಿ ಆಗೋಯ್ತು? ಇಲ್ಲ, ಖಾಲಿ ಆಗಲ್ಲ ಅವ್ರ ಹತ್ರ. ಅವ್ರು ಹೇಳ್ತಾರೆ, ನಾನ್ ಜೀವ ನದಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೇ ಜನ ಕುಡಿದ್ರು ಇನ್ನ ನೀರ್ ಬರ್ತಾನೆ ಇರುತ್ತೆ ಅಂತ. ಅವಾಗ ಆರೋಗ್ಯ ಕೊಟ್ರ, ಈಗ್ಲೂ ಕೊಡ್ತಾರೆ. ಹೇಳಿ, ಈಗ್ಲೂ ನನ್ನ ಆರೋಗ್ಯ ಅವರೇ ಅಂತ. ಜೋರಾಗಿ ಹೇಳಿ, ಈಗ್ಲೂ ನನ್ನ ಆರೋಗ್ಯ ಅವರೇ, ಮುಂದೇನೂ ಅವರೇ. ಇವರೆಲ್ಲರಿಗೂ ಯಾಕೆ ಈ ಬಂಡ ಧೈರ್ಯ ಬಂತು ಅಂದ್ರೆ, ಇವ್ರಿಗೆ ಗೊತ್ತು ನನ್ನ ಶಿಕ್ಷೆ ಕೊಡ್ತಾ ಇರೋದು ಯಾರು ಅಂದ್ರೆ ಒಬ್ಬ ಮನುಷ್ಯ ಅಷ್ಟೇ, ಅವನ್ಗಿಂತ ಮೇಲಿರೋನ್ಗೆ ನಾನು ಕೆಲಸ ಮಾಡೋದು. ಆಮೇಲೆ ಸೆಕ್ಯೂರ್ ಆಗಿ ಫೀಲ್ ಮಾಡಿ. ನಿಮ್ ಫ್ಯೂಚರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ. ಯಾಕಂದ್ರೆ 5 ವರ್ಷ ಮುಂಚೆ ಅವ್ರಾಗ್ಲೇ ಈಗಿದ್ದಾರೆ. 10 ವರ್ಷ ಮುಂಚೆ ನಾವು ಹೋಗೋಕ್ಕಿಂತ ಮುಂಚೆ ಅವ್ರಾಗ್ಲೇ ಹೋಗಿದ್ದಾರೆ.
15 ವರ್ಷ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಆಗ್ಲೇ ಇದ್ದಾರೆ. ಆಮೇನ್. ನನ್ನ ಎಲ್ಲ ನಾಳೆಗಳಲ್ಲಿ ಅವ್ರು ಇದ್ದಾರೆ. ಜೋರಾಗಿ ಹೇಳೋಣ, ನನ್ನ ಎಲ್ಲ ನಾಳೆ. ಜೋರಾಗಿ ಹೇಳಿ, ನನ್ನ ಎಲ್ಲ ನಾಳೆಗಳಲ್ಲಿ ಅವ್ರು ಇದ್ದಾರೆ. ನಮ್ ಕಡೆ ಇರೋರು ಆಗ್ಲೇ ನಾಳೆಗಳಲ್ಲಿ ಇದ್ದಾರೆ. ನನ್ನ ಪ್ರೀತಿ ಮಾಡೋರು ಆಗ್ಲೇ ನನ್ಗಿಂತ ಮುಂಚೆ ನಾಳೆಗಳಿಗೆ ಹೋಗಿದ್ದಾರೆ. ಆಮೇನ್. ಎಷ್ಟ್ ಜನ ಹೇಳ್ತೀರಾ ಇವತ್ತು ಮತ್ತೆ ದೇವ್ರು ಕಟ್ಟಿದ್ರು ಅಂತ? ಇವತ್ತು ಇದು ಸಿಂಪಲ್ ಆಗಿರ್ಬೋದು. ಇನ್ನೊಂದು ವಿಷಯ ಏನ್ ಗೊತ್ತಾ, ಪರಲೋಕ ರಾಜ್ಯಕ್ಕೆ ಇಂಥವ್ರೆ ಹೋಗೋದು ಅಂತ ಇದೆಯಲ್ಲ. ಪರಲೋಕ ರಾಜ್ಯಕ್ಕೆ ಮಕ್ಕಳನ್ನ ತಡಿಬೇಡಿ, ಪರಲೋಕ ರಾಜ್ಯಕ್ಕೆ ಹೋಗೋರು ಇಂಥವ್ರೆ ಅಂತ. ಅಂದ್ರೆ ರಾಜ್ಯದ ಎಲ್ಲ ಕಾರ್ಯಗಳು ಹಿಂಗೆ ಸಿಂಪಲ್ ಆಗಿರುತ್ತೆ, ಮಕ್ಳಿಗೆ ಅರ್ಥ ಆಗೋ ತರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಇನ್ನ ದೇವ್ರದ್ದು ನೀನ್ ನೋಡ್ತೀಯ, ಇನ್ನ ದೇವ್ರ ಕಾರ್ಯಗಳನ್ನ ನೀನ್ ನೋಡ್ತೀಯ. ಅದ್ಭುತದ ಸ್ವರೂಪ ಈಗ ಕುರೂಪ ಆಗಿಲ್ಲ, ಈಗ ಅವರ ರೂಪ ಬೇರೆ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ರ ಟೈಮ್ ಮುಗ್ದಿಲ್ಲ, ಅವ್ರಿಗೊಂದು ಎಕ್ಸ್ಪೈರಿ ಡೇಟ್ ಇಲ್ಲ. ಅವ್ರು ಯಾವಾಗ್ಲೂ ಇದ್ರು, ಈಗ್ಲೂ ಇದ್ದಾರೆ, ಮುಂದೇನೂ ಇದ್ದಾರೆ. ಆಮೇಲೆ ಹೇಳಿ, ನನ್ನ ಫ್ಯೂಚರ್ ನಿನ್ ಕೈಲಿದೆ. ಹೇಳಿ, ನನ್ನ ಎಲ್ಲ ನಾಳೆಗಳು ನಿನ್ ಕೈಲಿದೆ. ಎಲ್ಲರೂ ಕಣ್ಮುಚ್ಚಿ ಹೇಳೋಣ, ನನ್ನ ಎಲ್ಲ ನಾಳೆಗಳು ನಿನ್ನ ಕೈಲಿ. ನನ್ಗಿರುವ ಎಲ್ಲ ಕಾರ್ಯಗಳು ನಿನ್ನ ಕೈಲಿದೆ. ನನ್ನ ಕುಟುಂಬ ನಿನ್ನ ಕೈಲಿದೆ ದೇವ್ರೆ. ಒಂದ್ ನಿಮಿಷ ಪ್ರಾರ್ಥನೆ ಮಾಡೋಣ. ರಾಗನಾಗಶ್ಯಗೆ ದೇವನಾಗಶ್ಯಗೆ ಯಾಥ. ಧೈರ್ಯಗೊಳ್ಳಿ. ವಾಕ್ಯದಲ್ಲಿ ಯಾವಾಗ್ಲೂ ಕೀರ್ತನೆಯಲ್ಲಿ ಯಾವಾಗ್ಲೂ ನಾವು ನೋಡ್ಬೋದು, ಕರ್ತನೆ ನನ್ ಬಲ, ಕರ್ತನೆ ನನ್ ಗುರಾಣಿ, ಕರ್ತನೆ ನನ್ ಕುರುಬ. ಇದು ನಾವು ಯಾವಾಗ್ಲೂ ಅವನೇ ಹೇಳ್ಕೊಳ್ತಾ ಇರ್ತಾನೆ. ಆ ರೀತಿಯಲ್ಲಿ ಒಂದ್ ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಿಮ್ಗೆ ಏನ್ ಸಿಚುವೇಶನ್ ಇದೆಯೋ ಅದಕ್ಕೆ ಆನ್ಸರ್ ಆಗಿ ಅವ್ರನ್ನ ನುಡೀರಿ ನೀವು. ದ್ರಾಕ್ಷರಸ ಕೊರತೆ ಇದೆಯಾ, ದ್ರಾಕ್ಷರಸ ಆಗಿ ಅವ್ರು ಆಗ್ತಾರೆ. ಎಣ್ಣೆ ಹಿಟ್ಟಿಗೆ ಕೊರತೆ ಇದೆಯಾ, ಅದಾಗಿ ಅವ್ರು ಬದಲಾವಣೆ ಆಗ್ತಾರೆ. ಸಮಾಧಾನಕ್ಕೆ ಕೊರತೆ ಇದೆಯಾ, ಸಮಾಧಾನವಾಗಿ ಅವ್ರು ಆಗ್ತಾರೆ. ಆರೋಗ್ಯಕ್ಕೆ ಕೊರತೆ ಇದೆಯಾ, ಆರೋಗ್ಯವಾಗಿ ಅವ್ರು ಆಗ್ತಾರೆ. ಅದ್ಭುತಗಳಿಗೆ ಕೊರತೆ ಇದೆಯಾ, ಅದ್ಭುತಗಳಾಗಿ ಅವ್ರು ಆಗ್ತಾರೆ. ಮಾರ್ಗಗಳಿಗೆ ಕೊರತೆ ಇದೆಯಾ, ನಾನೇ ಮಾರ್ಗ ಅಂತ ಅವ್ರು ಹೇಳ್ತಾರೆ. ರೇಗನಫನಗನಗಷ್ಟೆಗೆದ್ಯಾಥ, ನನ್ ಜೊತೆ ನೀನಿದ್ಯಾ, ಸ್ತೋತ್ರ ಅಂತ ಹೇಳಿ. ನನ್ ಜೊತೆ ನೀನಿದ್ಯಾ, ನಾನ್ ನಿಶ್ಚಯವಾಗಿ ಇದ್ದೀನಿ. ನನ್ಗೆ ಗೊತ್ತು ನನ್ ಜೊತೆ ನೀನಿದ್ಯಾ. ನಾನ್ ಹೋಗೋಕ್ಕಿಂತ ಮುಂಚೆ ನೀನ್ ಹೋಗಿದ್ಯಾ. ರಾಗನಫನಗನಗಷ್ಟೆಗೆದೆ ಪ್ರಾರ್ಥಿಸೋಣ. ರಾಗನಗಷ್ಟೆಗೆದ್ಯಾಥ, ರೇಗನಮನಗಷ್ಟೆಗೆದ್ಯಾಥ. ನಾನ್ ಧೈರ್ಯದಿಂದ ತುಂಬಿದ್ದೀನಿ. ಆ ಧೈರ್ಯಕ್ಕೆ ಇರುವ ಆಧಾರ ನೀನು, ಆ ಧೈರ್ಯಕ್ಕಿರುವ ಕಾರಣ ನೀನು, ಆ ಧೈರ್ಯದ ಕಾರಣ ನೀನು. ರಾಗನಗಷ್ಟೆಗೆದ್ಯಾಥ. ಕಾಲಗಳು ಬದಲಾವಣೆ ಆಗ್ಬೋದು, ಆದ್ರೆ ನೀನ್ ಬದಲಾವಣೆ ಆಗಲ್ಲ. ರಾಜ್ಯಗಳು ಬದಲಾವಣೆ ಆಗ್ಬೋದು, ಆದ್ರೆ ನೀನ್ ಬದಲಾವಣೆ ಆಗಲ್ಲ. ಮನುಷ್ಯರುಗಳು ಬದಲಾವಣೆ ಆಗ್ಬೋದು, ಆದ್ರೆ ನೀನ್ ಆಗಲ್ಲ. ರಾಗದಫನಗದ್ಯಾಥ. ನನ್ ಪೂರ್ತಿ ನಂಬಿಕೆನಿಂದ ನಿನ್ನ ನಂಬಿದ್ದೀನಿ ದೇವ್ರೆ. ರೇಗನಫನಗನಗಷ್ಟೆಗೆದ್ಯಾಥ. ನನ್ನ ನೀನು ಉದ್ಧಾರ ಮಾಡೇ ಮಾಡ್ತೀಯ. ನನ್ನ ನೀನು ಉದ್ಧಾರ ಮಾಡೇ ಮಾಡ್ತೀಯ. ನನ್ನ ನೀನು ಆಶೀರ್ವಾದ ಮಾಡೇ ಮಾಡ್ತೀಯ. ನನ್ನ ಈಗಿರೋ ಸಿಚುವೇಶನ್ಗಳನ್ನ ನೋಡಿ ನಾನು ಧೈರ್ಯ ಕೆಡ್ಸ್ಕೊಳ್ಳೋದಿಲ್ಲ. ಎಲ್ಲ ಕಾಲಗಳಲ್ಲಿ ನೀನ್ ದೇವರಾಗಿದ್ಯಾ. ನಾನ್ ಪರ್ವತದ ಮೇಲಿರುವಾಗ್ಲೂ ನೀನೇ ದೇವ್ರು. ನೀನ್ ದೇವ್ರು. ನಾನ್ ಪರ್ವತಗಳ ಮೇಲಿರುವಾಗ್ಲೂ ನೀನ್ ದೇವ್ರು. ನಾನ್ ನದಿಗಳಲ್ಲಿ ಮುಳುಗಿ ಹೋಗುವಾಗ್ಲೂ ನೀನೇ ದೇವ್ರು. ಎಲ್ಲ ಸಿಚುವೇಶನ್ಗಳಲ್ಲೂ ನೀನ್ ದೇವ್ರು. ಸಿಚುವೇಶನ್ಗಳು ಡಿಸೈಡ್ ಮಾಡಲ್ಲ ನೀನ್ ದೇವ್ರ ಆಗ್ಬೇಕೋ ಇಲ್ವಾ ಅಂತ. ರಾಗನಫನಗನಗಷ್ಟೆಗೆದೆ. ಯು ಆರ್ ಎನ್ ಅನ್ಚೇಂಜಿಂಗ್ ಗಾಡ್. ಐ ಲವ್ ಯು ಫಾರ್ ದಟ್ ಲಾರ್ಡ್. ರಾಗನಫನಗನಗಷ್ಟೆಗೆದೆ ಅಂತ. ಒಂದ್ ನಿಮಿಷ ಸ್ತೋತ್ರ ಮಾಡೋಣ. ಯಾರು ಸುಮ್ಮನೆ ಇರಬೇಡಿ. ರಾಗನಫನಗನಗಷ್ಟೆಗೆದೆ ಅಂತ. ನನ್ನ ಜ್ಞಾನ ನೀನು, ನನಗ್ ಬೇಕಾಗಿರೋ ಅಭಿಷೇಕ ನೀನು. ರಾಗನಫನಗನಗಷ್ಟೆಗೆದೆ ಅಂತ. ನನ್ ಕುಟುಂಬ ನಡೆಸಕ್ಕೆ ನನ್ ಜ್ಞಾನ ಇಲ್ಲ, ನೀನ್ ಅದ್ ಜ್ಞಾನವನ್ನ ಆಗಿ ಇದ್ಯಾ. ರೇಗನಫನಗನಗಷ್ಟೆಗೆದ್ಯಾಥ. ನನ್ ಕಥೆ ಹೀಗೆ ಮುಗಿಯೋದಿಲ್ಲ. ನಾನ್ ದೀರ್ಘ ಆಯುಷ್ಯಲ್ಲಿ ಬದುಕ್ತೀನಿ. ನಾನು ಅನೇಕ ಒಳ್ಳೆ ದಿನಗಳನ್ನ ನೋಡ್ತೀನಿ. ಯಾಕೆ ಅಂದ್ರೆ ನಾನು ನಿನ್ನ ನಂಬಿದ್ದೀನಿ ದೇವ್ರೆ. ನೀನ್ ಬದಲಾವಣೆ ಆಗೋದಿಲ್ಲ. ರಾಗನಫನಗನಗಷ್ಟೆಗೆದ್ಯಾಥ. ಶೆಗೆದೆರೆದೆ ಮನಗನಿ ಅಂತ. ಸ್ತೋತ್ರ ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಕೀರ್ತನೆ 46:10 ಹೆಂಗಿದೆ ಅಂದ್ರೆ, ಸ್ವಲ್ಪ ಪಾಸ್ ಮಾಡಿ, ಸ್ವಲ್ಪ ಶಾಂತ ಆಗಿ
ಸ್ವಲ್ಪ ಸಮಾಧಾನ ತಗೊಳ್ಳಿ. ಅಂದ್ರೆ ನೀವ್ ಮಾಡ್ತಾರ ಕೆಲ್ಸನ ಒಂದ್ 5 ನಿಮಿಷ ಬಿಡು, ನಾನು ಹೇಳೋದನ್ನ ಕೇಳು ಅಂತಾರ ಗೊತ್ತಾ. ಹಂಗೇನೆ ನಾವ್ ಅವಾಗ ಏನ್ ಮಾಡ್ಬೇಕಂತೆ, ಯೋಚನೆ ಮಾಡೋದನ್ನ ಬಿಡ್ಬೇಕಂತೆ. 5 ನಿಮಿಷ ಹೇಳಿ, 2 ಮಿನಿಟ್ಸ್ ಅಷ್ಟೇ ಬಿತ್ತಿ ಹೇಳ್ಕೊಳ್ಬೇಕಂತೆ, ಇನ್ನ ದೇವರಾಗಿದ್ದಾರೆ. ರಾಜ ಒಂದ್ ಕಾಲದಲ್ಲಿ ಇದ್ದವ್ರು ಅಷ್ಟೇ ಅಲ್ಲ, ಈಗ್ಲೂ ಅವರೇ ರಾಜ. ಆಮೇಲೆ ಕೀರ್ತನೆ 126 ಓದಿ ನಾವು ಮುಗಿಸೋಣ. ಯಾಕೆ ಪೌಲ್ಗೆ ಅಷ್ಟು ಧೈರ್ಯ ಬಂತು? ಯಾಕೆ ಪೌಲ್ಗೆ ಅಷ್ಟು ಧೈರ್ಯ ಬಂತು? ಯಾಕೆ ಜಾನ್ಗೆ ಅಷ್ಟು ಧೈರ್ಯ ಬಂತು? ನೀವು ಪೌಲ್ದು ನೀವು ನೋಡಿದ್ರೆ 39 ಸಲ ಹೊಡೆದ್ರು, 2-3 ಸಲ ನಂದು ದೋಣಿ ಹಡಗು ಏನಾಯ್ತು, ಒಡೆದೋಯ್ತು. ಅದು ಹಡಗು ಹೊಡೆದೋಗಿದ ತಕ್ಷಣ ಒಂದ್ ಸೇವೆನೂ ಹೊಡೆದೋಗಿಲ್ಲ. ಯಾಕೆ ಹೊಡೆದೋಗಿಲ್ಲ ಅಂದ್ರೆ ಇವನು ಒಬ್ಬನ್ ನಂಬಿದ್ರು. ಆಮೇಲೆ 126 ಒಂದು ಓದಿ. ಸೆರೆಯಲ್ಲಿದ್ದ ನನ್ನನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದನು. ಆಮೇಲೆ ಈ ಒಂದ್ ತಿಂಗಳಿಗೆ ವಾಗ್ದಾನವಾಗಿ ಇದನ್ನ ಇಟ್ಕೊಡಿ. ಕೀರ್ತನೆ 126 1-2. ಎಲ್ಲರೂ ಸೇರಿ ಓದೋಣ. ಕೀರ್ತನೆ 126 1-2 ಎಲ್ಲರೂ ಸೇರಿ. ಹೋದ್ರು ಇನ್ನೊಂದ್ಸಲಿ ಓದೋಣ. ಸೆರೆಯಲ್ಲಿದ್ದಾನ ಆಮೇಲೆ ಈ ಕೀರ್ತನೆ ಬಗ್ಗೆ ವಿಶೇಷ ಏನಂದ್ರೆ, ಇದು ಕೊರೋನಾ ಮಕ್ಕಳು ಬರೀತಾರದು. ಕೊರೋನಾ ಮಕ್ಕಳು ಬರ್ದಿದ್ದು. ಇವರು ಒಂದು ರಿಸ್ಟೋರೇಷನ್ ಅಲ್ಲಿ ಇವ್ರು ಹೋಗ್ತಾರೆ. ಅದು ಒಂದು ಪುನರ್ಸ್ಥಾಪನೆ ಇವ್ರಿಗೆ ದೇವ್ರು ಮಾಡ್ತಾರೆ. ಅದನ್ನ ಇವರು ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ನಡೆಯುತ್ತೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸೆರೆಯಲ್ಲಿದ್ದ ನನ್ನ ಯೆಹೋವನು ಬಿಡಿಸ್ತಾ, ಅವಾಗ ನಾವೆಲ್ಲ ಕನಸನ್ನು ಕಂಡವರಾಗಿ ಇದ್ವಿ ಅಂತ. ಹಂಗೆ ತಾನೇ ಇರೋದು. ಒಬ್ರು ಓದಿ. ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು. ಆಗ ನಮ್ಮ ಬಾಯಿ ಬಹು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತೆಯಿಂದಲೂ ತುಂಬಿದವು. ಇನ್ನೊಬ್ರು ಓದಿ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಯಾರಿಗೆಲ್ಲ ಈ ವಾಗ್ದಾನ ನಡಿಬೇಕು ಅವ್ರು ಮಾತ್ರ ಓದಿ. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ವ ಕಾರ್ಯಗಳನ್ನು ಮಾಡಿದ್ದಾರೆಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಇದು ಹಿಸ್ಟ್ರಿ. ಇದು ಆಯ್ತಾ, 1-2 ವಚನ ಹಿಸ್ಟ್ರಿ ಇದು. ಅವಾಗ ಮಾಡಿದ್ರು ಇಸ್ರಾಯೇಲ್ ಜನನ ಬಿಡಿಸಿ ಚೀಯೋನ್ಗೆ ಮತ್ತೆ ವಾಪಸ್ ತಂದ್ರು. ಮತ್ತೆ ಅದನ್ನ ರೆಸ್ಟೋರ್ ಮಾಡಿದ ತಕ್ಷಣ ಇವ್ರಿಗೆಲ್ಲ ನನ್ ಕನ್ಸು ಇದು ನಿಜನೋ ಅಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ಏನಾಯ್ತು, ರೆಸ್ಟೋರೇಷನ್ ಆಗಿದ ತಕ್ಷಣ ನಗಕ್ಕೆ ಕಾರಣ ಇರ್ಲಿಲ್ಲ. ಇವರ ಸಂತೋಷವನ್ನು ವಾಪಸ್ ಮತ್ತೆ ಕೊಟ್ರು ದೇವರು. ಮತ್ತೆ ಇವ್ರ ಬಾಯಿಗಳಿಗೆ ಸ್ತೋತ್ರ ಹೇಳಕ್ಕೆ ಕಾರಣಗಳಿರ್ಲಿಲ್ಲ, ಮತ್ತೆ ಸ್ತೋತ್ರಗಳಿಂದ ತುಂಬಿಸಿದ್ರು. ಇದು ಅವಾಗ ಮಾಡಿದ್ರು ಅವರು. ಇನ್ನೊಂದು ವಿಶೇಷ ಏನಂದ್ರೆ, ಈಗ ಮಾಡಕ್ಕೆ ಮರ್ತಿಲ್ಲ ಅವರು. ನಿಮ್ ಜೀವಿತದಲ್ಲಿ ಮಾಡಕ್ಕೆ ಅವ್ರು ಮರ್ತಿಲ್ಲ. ಮತ್ತೆ ನಿಮ್ಮನ್ನ ಬಿಡಿಸಿ ನಿಮ್ಮನ್ನ ಮತ್ತೆ ನಗೋ ರೀತಿಲಿ ಅವ್ರು ಮಾಡ್ತಾರೆ. ಸಾರಾ ಹೇಳ್ತಾಳೆ ವಾಗ್ದಾನ ಬಂದಿದ ತಕ್ಷಣ ಮತ್ತೆ ನಾನು ಪ್ರೆಷರ್ನ ಮತ್ತೆ ನನಗೆ ಮಗು ಆಗೋ ತರ ಮತ್ತೆ ದೇವ್ರು ಮಾಡ್ತಾರ ಅಂತ ಅವಳಿಗೆ ಅದು ಕನ್ಸಲ್ಲೂ ಕೂಡ ಅದು ಇವಳಿಗೆ ಇಮ್ಯಾಜಿನೇಷನ್ಗೆ ಎಟ್ಟಿಸ್ತಿಲ್ಲ. ಇವಳಿಗೆ ಯೋಚನೆ ಮಾಡಕ್ಕೆ ಆಗ್ತಿಲ್ಲ. ನನ್ ಗಂಡಂಗೆ ಏಜ್ ಆಗಿದೆ, ನನ್ಗೆ ಏಜ್ ಆಗಿದೆ ಅಂತ. 1 ವರ್ಷ ಒಳಗಡೆನೆ ಈಸಾಕ್ ಅಂದ್ರೆ ಏನಂದ್ರೆ ನಗು ಅಂತ. ಆಮೇನ್. ನೀವು ಇಲ್ಲಿ ಏನೇ ಪರಿಸ್ಥಿತಿಯಲ್ಲಿ ಬಂದಿದ್ರು ಮತ್ತೆ ದೇವ್ರು ನಿಮ್ನ ನಗೋ ತರ ಮಾಡ್ತಾರೆ. ನಿಮ್ ಬಾಯಿಗಳನ್ನ ಮತ್ತೆ ಸ್ತೋತ್ರಗಳಿಂದ ತುಂಬಿಸ್ತಾರೆ. ನಿಮ್ ಪ್ರಾರ್ಥನೆ ಎಲ್ಲ ಸ್ತೋತ್ರಗಳಾಗಿ ಬದಲಾವಣೆ ಆಗಲಿ. ನಾನೊಬ್ಬ ದೇವ್ರ ಪ್ರವಾದಿ ಆಗಿದ್ರೆ ಇದು ನಡೀಲಿ. ಆಮೇನ್.
126 ದಯವಿಟ್ಟು ವಾಗ್ದಾನಗಳ ತರ ನಿಮ್ ಬಾಯಲ್ಲಿ ಯಾವಾಗ್ಲೂ ಹೇಳಿ. ಹೇಳ್ತಾನೆ ಇರಿ. ನಾನು ನಗೋ ರೀತಿಲಿ ಮತ್ತೆ ಮಾಡ್ತಾರೆ. ನನ್ನ ಬಾಯಿಗಳನ್ನ ಸ್ತೋತ್ರಗಳಿಂದ ತುಂಬಿಸ್ತಾರೆ. ಇದನ್ನ ಬೇರೆಯವರು ಅನ್ಯರು ಅಲ್ಲಿ ಮಾತಾಡಿದ್ರಂತೆ, ದೇವ್ರು ಇವ್ರಿಗೆ ಹಿಂಗ್ ಮಾಡಿದ್ರು ಅಂತ. ನಿಮ್ ರಿಲೇಟಿವ್ಸ್ ಗಳು ಮಾತಾಡ್ಲಿ, ಆಮೇಲೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಗಳು ಮಾತಾಡ್ಲಿ, ನಿಮ್ ಚರ್ಚಲ್ಲಿ ಇರೋರು ಮಾತಾಡ್ಲಿ, ದೇವ್ರು ಈ ತರ ಇವ್ರನ್ನ ಬಿಡಿಸಿದ್ರು ಅಂತ. ಆಮೇಲೆ ಒಂದ್ ನಿಮಿಷ ನಾವ್ ಎದ್ ನಿಂತು ನಾವು ಏಸಪ್ಪ ಈ ವಾಗ್ದಾನ ನಾನು ನಂಬ್ತೀನಿ. ನಾನು ಒಂದು ವಾಕ್ಯ ಹೇಳುವಾಗ ನಿಮ್ಗೆ ಹೇಳಿದೆ ಗೊತ್ತಾ, ಪ್ರವಾದನೆ ಜನರು ಯಾರು ಅಂದ್ರೆ ಹೇಳಿದೆ ಎಲ್ಲ ಪ್ರವಾದನೆ ನನ್ಗೆ ನಡೆಯುತ್ತೆ ಅಂತ ನಂಬ್ತಾರಲ್ವಾ ಅವರು. ಇದಾಗಲ್ಲ, ನಡೆಯಲ್ಲ, ಇದಕ್ ವಿರೋಧ ಅಂತ ಮಾಡೋರಲ್ಲ. ಆಮೇಲೆ ಹೇಳಿ ದೇವ್ರೆ ನನ್ನ ಈ ತಿಂಗಳು ನನ್ನ ಬಿಡಿಸ್ತೀರ, ನನ್ ನಗೋದಕ್ಕೆ ತರ ನೀವು ಮತ್ತೆ ಮಾಡ್ತೀರಾ. ಒಂದ್ ನಿಮಿಷ ಪ್ರಾರ್ಥನೆ ಮಾಡಿ, ಆ ರೀತಿಲಿ ಪ್ರಾರ್ಥನೆ ಮಾಡಿ. ನನ್ನ ಬಾಯಿಗಳನ್ನ ಮತ್ತೆ ಸ್ತೋತ್ರಗಳಿಂದ ತುಂಬಿಸ್ತೀರಾ. ನನಗ್ ಮತ್ತೆ ವಿಶ್ರಾಂತಿಕರವಾದ ನೀರುಗಳ ಬಳಿ ಕೊಂಡೋಗ್ತೀರಾ. ನನ್ಗೆ ಯಾವುದೇ ಇಲ್ದಿರ ಹಾಗೆ ನೀವು ಮಾಡ್ತೀರಾ. ನಾನ್ ನಿಮ್ನ ನಂಬ್ತಾ ಇರೋದು, ನಾನ್ ಪ್ರಾಸೆಸ್ ನ ನಂಬ್ತಾ ಇಲ್ಲ. ಇದು ನಡಿಬೇಕಂದ್ರೆ ಏನೇನ್ ಮಾಡ್ಬೇಕು, ಎಷ್ಟು ದುಡಿಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಯಾರ್ಯಾರನ್ನ ಹಿಡಿಬೇಕು, ಯಾರ್ಯಾರ ವ್ಯಕ್ತಿಗಳನ್ನ ಮೀಟ್ ಮಾಡ್ಬೇಕು, ಇವ್ರು ಯಾರ್ದು ನಾನ್ ಪ್ರಾಸೆಸ್ ನ ನಂಬ್ತಾ ಇಲ್ಲ ದೇವ್ರೆ, ನಿನ್ನ ನಾನ್ ನಂಬ್ತಾ ಇದ್ದೀನಿ. ರಾಗನ ಫದಗನ ಬೆಶಗೆದ್ಯಾಥ. ನನ್ ಸಾಲ ತೀರದ್ದು ಅದು ನನ್ ಕನ್ಸಲ್ಲೂ ಯೋಚನೆ ಮಾಡಿಲ್ಲ, ಅದು ತೀರುತ್ತೆ. ನಾನು ಆಶೀರ್ವಾದವಾಗಿರೋದು ಕನ್ಸಲ್ಲೂ ಯೋಚನೆ ಮಾಡಿಲ್ಲ, ಅದನ್ನು ನೀನ್ ಮಾಡ್ತೀಯ. ನಾನು ಆಶೀರ್ವಾದವಾಗಿರೋದು, ನಾನು ಆರೋಗ್ಯವಾಗಿರೋದು, ನನಗೆ ಕನ್ಸು ತರ ಅದನ್ನ ನೀವು ಮಾಡ್ತೀರಾ. ನಾನೇನೆಲ್ಲ ಕನ್ಸುಗಳನ್ನ ಕಂಡಿದ್ದೀನೋ, ಯಾವ್ದೆಲ್ಲ ಕಾರಣಕ್ಕೇನು ಆಗೋದಿಲ್ವೋ, ನಾನು ಕೇಳೋದ್ಗಿಂತಲೂ, ಯೋಚನೆ ಮಾಡೋದ್ಗಿಂತಲೂ, ನಾನು ಇಮ್ಯಾಜಿನ್ ಮಾಡೋದ್ಗಿಂತಲೂ ಹೆಚ್ಚಾಗಿ ನೀವು ಅದನ್ನ ಮಾಡ್ತೀರಾ. ಈ ತಿಂಗಳಲ್ಲಿ ನಾನು ಕಾಲಿಡುವಾಗ ಒಂದು ವಾಗ್ದಾನದಿಂದ ಕಾಲಿಡ್ತಾ ಇದ್ವಿ. ಒಂದು ಭರವಸೆಯಿಂದ ಕಾಲಿಡ್ತಾ ಇದೀವಿ, ಒಂದು ನಂಬಿಕೆಯಿಂದ ಕಾಲಿಡ್ತಾ ಇದೀವಿ. ಆ ನಂಬಿಕೆ ಏನಂದ್ರೆ ನಮ್ಗಿಂತ ಮುಂಚೆ ನೀವು ಜುಲೈಯಲ್ಲಿ ಇದ್ರಿ, ನೀವು ನಮ್ಗಿಂತ ಮುಂಚೆ ನೀವು ಆಗಸ್ಟ್ ಅಲ್ಲಿ ಇದ್ರಿ, ನೀವು ನಮ್ಗಿಂತ ಮುಂಚೆ ನೀವು ಸೆಪ್ಟೆಂಬರ್ ಅಲ್ಲಿ ಆಗ್ಲೇ ಇದ್ದೀರಾ. ಇನ್ನು 6 ತಿಂಗಳು ನಾನು ಹೆಂಗೆ ಜೀವನ ಮಾಡೋದು ಅಂತ ಒಂದು ಯೋಚನೆ ನನಗೆ ಬೇಡ, ಯಾಕಂದ್ರೆ ನೀವು ಆಗ್ಲೇ ಅಂದಿದ್ದೀರಾ. ಸ್ತೋತ್ರ ಸ್ವಾಮಿ, ನಮ್ ನಂಬಿಕೆಯನ್ನು ಹೆಚ್ಚು ಮಾಡಿದ್ರಿ. ಸ್ತೋತ್ರ ಯೇಸುವಿನ ನಾಮದಲ್ಲಿ. ಆಮೇನ್. ನಿಮ್ ನಂಬಿಕೆ ಎಲ್ಲ ಪೀಕ್ ಅಲ್ಲಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಆಮೇನ್. ಪಕ್ಕದಲ್ಲಿ ಹೇಳಿ, ನಿನ್ನ ದೇವ್ರು ಬಿಡಿಸ್ತಾರೆ. ಇನ್ನೊಂದು ಹೇಳಿ, ಮತ್ತೆ ನಗೋ ತರ ಮಾಡ್ತಾರೆ. ನಿನ್ ಮನೆಯಲ್ಲಿ ಮತ್ತೆ ಆ ಸಂತೋಷನ ಮತ್ತೆ ದೇವ್ರು ಕೊಡ್ತಾರೆ, ಮತ್ತೆ ರೆಸ್ಟೋರ್ ಮಾಡ್ತಾರೆ ದೇವ್ರು ಅಂತ ಹೇಳಿ. ಆಮೇನ್. ಈಗ ನಂಬಕ್ ಆಗ್ತಾ ಇಲ್ವಾ? ಯೋಚನೆನೇ ಬೇಡ, ನೀವು ನಂಬಿ ಅದು ಈಗ ನಾವು ಗೊತ್ತಿಲ್ಲದೆ ಇರೋದನ್ನ ನಾವು ನಂಬಕ್ ಆಗಲ್ಲ. ಆಮೇಲೆ ನೀವು ನಂಬಿದ್ರು ಇದೇ ಮಾಡ್ತಾರೆ. ಈಗ ಒಂದ್ ಜಾಗದಲ್ಲಿ ಮಳೆ ಬರ್ತಾ ಇದೆ ಅಂದ್ರೆ ನಾನು ಕಷ್ಟ ಪಡ್ಬೇಕಾಗಿಲ್ಲ ನೆನ್ಯಾಕೆ. ಆಯ್ತಾ. ಈ ದೇವ್ರಿಗೆ ಏನಂದ್ರೆ ವಾಗ್ದಾನ ಮಾಡಿದ್ನ ಮಾಡ್ತಾರೆ. ಇದು ಬುದ್ಧಿ ಇದೆ ಇವ್ರಿಗೆ. ಇವ್ರ ಕೆಳಗಡೆ ಇದ್ದಿ ನೀವು ವಾಗ್ದಾನ ನಡೆಯಲ್ಲ ಅಂತ ಹೇಳಕ್ಕೆ ಆಗಲ್ಲ. ಆಮೇಲೆ